ಹರಿ ಓಂ ಪ್ರಾಣಾದೇರೀಶಿತಾರಂ ಪರಮಸುಖನಿಧಿಂ ಸರ್ವದೋಷವ್ಯಪೇತಂ ಸರ್ವಾಂತಸ್ಥಂ ಸುಪೂರ್ಣಂ ಪ್ರಕೃತಿಪತಿಮಜಂ ಸರ್ವಬಾಹ್ಯಂ ಸುನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನುಜಾದ್ಯೈಃ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲಜಗದನಾದ್ಯಂತಮಾನಂದದಂ ತಂ. ಸರಿ, ನಿನ್ನೆ ಸಾಯಂಕಾಲ ಪಾಠ ಆಗುವ ಸಂದರ್ಭದಲ್ಲಿ ಏನನ್ನು ಕೇಳಿತ್ತು? ಭಗವಂತನ ಪೂಜೆಗೆ ಸಾಧನವೆನಿಸಿ ನೀರಿನ ಸೃಷ್ಟಿಯಾಗಿದೆ. ನಾವೆಲ್ಲ ದೇವರ ಪೂಜೆಯನ್ನು ಮಾಡುವಾಗ ಅತ್ಯವಶ್ಯವಾಗಿ ಅನುಸಂಧಾನ ಮಾಡಲ್ಪಡಬೇಕಾದ ಒಂದು ಚಿಂತನೆ, ಒಂದು ವಿಷಯ. ಏನು ಚಿಂತನೆ ಮಾಡಬೇಕು, ಏನು ಧ್ಯಾನ ಮಾಡಬೇಕು? ದೇವರ ಪೂಜೆಯನ್ನು ಮಾಡುವಾಗ, ಅಭಿಷೇಕವನ್ನು ಮಾಡುವಾಗ, ಕೈಯಲ್ಲಿ ನೀರು ಹಿಡಿದಾಗ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಆಚಾರ್ಯರು ಅರ್ಥೈಸಿದಂತೆ ವಾಕ್ಯ ಏನಿದೆ, ವೇದವಾಕ್ಯ ಏನಿದೆ? ಪ್ರಳಯ ಕಾಲ ಮುಗೀತು, ಸೃಷ್ಟಿಕಾಲ ಬಂತು. ಸೃಷ್ಟಿಕಾಲ ಬಂದಾಗ ಪರಮಾತ್ಮನು ಸಂಪೂರ್ಣವಾದ ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಂತ ಇಚ್ಛೆಪಟ್ಟ. ಆ ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಇಚ್ಛೆಪಟ್ಟ ಪರಮಾತ್ಮ ಮೊಟ್ಟ ಮೊದಲು ಸೃಷ್ಟಿ ಮಾಡಿದ್ದು ಜಲಸೃಷ್ಟಿ. ಆ ಜಲಸೃಷ್ಟಿಯನ್ನು ಮಾಡಲಿಕ್ಕೆ ಹೊರಟಾಗ ಒಂದು ಕಾರ್ಯವನ್ನು, ಒಂದು ಕೆಲಸವನ್ನು ಮಾಡ್ತಾ ನೀರಿನ ಸೃಷ್ಟಿ ಮಾಡಿದ್ದಂತೆ. ಸುಮ್ಮನೆ ತಟಸ್ಥನಾಗಿ ಒಂದು ಕಡೆ ಕುಳಿತು ಮನಸಾ ಇಚ್ಛೆ ಮಾಡಿದ ನೀರು ಸೃಷ್ಟಿಯಾಗಲಿ ಅಂತ ತಿಳಿದುಕೊಂಡು ನೀರು ಸೃಷ್ಟಿಯಾಯಿತು ಅಂತ ಉಪನಿಷತ್ತು ಹೇಳ್ತಿಲ್ಲ. ಉಪನಿಷತ್ತು ಭಗವಂತನು ಒಂದು ಕಾರ್ಯವನ್ನು ಮಾಡ್ತಾ ನೀರನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳ್ತಾ ಇದೆ. ಒಂದು ಕಾರ್ಯವನ್ನು ಮಾಡ್ತಾ ನೀರು ಸೃಷ್ಟಿ ಮಾಡಿದ್ದಾನೆ ಅಂತ. ಏನು ಕೆಲಸ ಮಾಡ್ತಾ ಇದ್ದ ದೇವರು ಅಂದರೆ ಅರ್ಚತಃ, ತನ್ನನ್ನು ತಾನು ಪೂಜೆ ಮಾಡಿಕೊಳ್ಳುತ್ತಾ, ತನ್ನನ್ನು ತಾನು ಪೂಜೆ ಮಾಡಿಕೊಳ್ಳುತ್ತಾ ನೀರಿನ ಸೃಷ್ಟಿಯನ್ನು ಮಾಡಿದ ಪರಮಾತ್ಮ. ಆದ್ದರಿಂದ ಶಾಸ್ತ್ರದ ನಿಯಮ ಏನು ಬಂತು? ಸಾಮಾನ್ಯ ನಿಯಮ ಏನು ಬಂತು? ಯತ್ ಕುರ್ವನ್ ಯತ್ ಸೃಜೇದೀಶಃ ತದ್ಭವೇತ್ತಿ ತದಾತ್ಮಕಂ. ಆಚಾರ್ಯರ ಮುಂದೆ ಬ್ರಹ್ಮತರ್ಕದ ವಾಕ್ಯವನ್ನು ಕೊಡುವಾಗ ಹೇಳ್ತಾರೆ, ಯತ್ ಕುರ್ವನ್, ಭಗವಂತನು ಯಾವ ಕೆಲಸವನ್ನು ಮಾಡುತ್ತಾ, ಏನನ್ನು ಸೃಷ್ಟಿ ಮಾಡುತ್ತಾನೋ ಆ ವಸ್ತು ಅದೇ ಕಾರ್ಯಕ್ಕೆ ಉಪಯೋಗಿಸಬೇಕು, ಅದೇ ಕಾರ್ಯಕ್ಕೆ ಉಪಯೋಗಿಸಬೇಕು. ಹಾಗಾಗಿ ಇಲ್ಲಿ ಒಂದು ಸೂತ್ರ ಸಿಕ್ತು ನಮಗೆ. ಇದರಿಂದ ಎರಡು ಅಂಶಗಳನ್ನು ತಿಳ್ಕೊಳ್ಬೇಕು. ಒಂದು, ಪರಮಾತ್ಮನ ಪೂಜೆಯನ್ನು ನಾವ್ಯಾರೂ ಮಾಡುವುದಿಲ್ಲ, ನಾವ್ಯಾರು ಮಾಡುವರಲ್ವೇ ಅಲ್ಲ. ದೇವರು ಸೃಷ್ಟಿಯ ಪ್ರಾರಂಭದಲ್ಲಿ ತನ್ನ ಪೂಜೆಯನ್ನು ತಾನೇ ಮಾಡಿಕೊಂಡು ನಮಗೇನು ತಿಳಿಸಿಕೊಟ್ಟ? ನೀವೇನು ಮಾಡಿರಿ ನನ್ನ ಪೂಜೆಯನ್ನು? ನಾನು ಮಾಡ್ತೇನೆ ನನ್ನ ಪೂಜೆಯನ್ನು ನಿಮ್ಮಲ್ಲಿ ಕುಳಿತುಕೊಂಡು, ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ದೇಹದಲ್ಲಿ, ನಿಮ್ಮ ಇಂದ್ರಿಯದಲ್ಲಿ ಕುಳಿತುಕೊಂಡು ನನ್ನ ಪೂಜೆಯನ್ನು ನಾನೇ ಮಾಡುತ್ತೇನೆ. ನೀವು ಯಾರೂ ಮಾಡಲು ಸಮರ್ಥರಲ್ಲ. ಅಲ್ಪರಾದ, ಅಸ್ವತಂತ್ರರಾದ ಜೀವರು ನನ್ನ ಪೂಜೆಯನ್ನು ಮಾಡಲಿಕ್ಕೆ ಹೇಗೆ ಸಮರ್ಥರಾಗ್ತಾರೆ ಅಂತ ಭಗವಂತ ತನ್ನ ಪೂಜೆಯನ್ನು ತಾನೇ ಮಾಡಿಕೊಂಡ. ಅಭಿಷೇಕ ಮಾಡುವಾಗ ಸಂತೋಷದಿಂದ ನೆನಪು ಮಾಡಿಕೊಳ್ಳ್ರಿ. ಸ್ವಾಮಿಗಳವರು ಪೂಜೆ ಮಾಡ್ತಾ ಇರುವಾಗ ಕೈ ಮುಕ್ಕೊಂಡು ದೇವರನ್ನು ನೋಡುತ್ತಾ ಸ್ಮರಣೆ ಮಾಡ್ರಿ. ಭಗವಂತ ತನ್ನ ಪೂಜೆ ತಾನೇ ಮಾಡಿಸಿಕೊಳ್ತಾ ಇದ್ದಾನೆ. ಈ ಪ್ರತಿಮಾ ಮಾಧ್ಯಮದಲ್ಲಿದ್ದುಕೊಂಡು ನೀರನ್ನು ಸೃಷ್ಟಿ ಮಾಡಿದ. ಆ ನೀರಿನಿಂದ ತನ್ನ ಅಭಿಷೇಕವನ್ನು ಮಾಡಿಕೊಂಡ. ಈ ನೀರಿನಿಂದ ನಾವು ಅಭಿಷೇಕವನ್ನು ಮಾಡ್ತೇವೆ. ಆದ್ದರಿಂದ ಇದನ್ನು ನಾವು ತಿಳಿದುಕೊಳ್ಳುವುದು ಮಹಾಪುಣ್ಯ, ತಿಳಿದುಕೊಳ್ಳುವುದು ಮಹಾಪುಣ್ಯ. ಆಚಾರ್ಯ ಬರೀತಾರೆ, ಬಹಳ ಚಂದಾದ ಒಂದು ಪ್ರಮಾಣ ವಾಕ್ಯವನ್ನು ಕೊಡುತ್ತಾರೆ. ಇದನ್ನು ಯಾರು ತಿಳ್ಕೊಳ್ತಾರೋ ಸಮುಕ್ತ ಸುಖಭಾಗೇವ ಸ್ಯಾದ್ವಿಷ್ಣೋಸ್ತು ಪ್ರಸಾದತಃ. ಈ ಚಿಂತನೆ ಮಾಡಿದವನಿಗೆ ಭಗವತ್ ಪ್ರಸಾದ ಸಿಗುತ್ತದಂತೆ. ದೇವರು ತನ್ನ ಪೂಜೆಯನ್ನು ತಾನು ಮಾಡಿಕೊಳ್ಳುತ್ತಾ ನೀರನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಚಿಂತನೆ ಮಾಡುವನಿಗೆ ಭಗವಂತನ ಪ್ರಸಾದವಾಗ್ತದೆ ಅಂತ ಹೇಳಿಕತ್ತಾರೆ. ಅಂದ್ರೆ ನನ್ನ ಅಭಿಪ್ರಾಯ ಇಷ್ಟದ, ಸ್ವಲ್ಪ ನಂದು ಕೈವಾಡ ಸೇರಿಸ್ತೀನಿ ಇದ್ರೊಳಗೆ. ಏನು ಸೇರಿಸ್ತೀನಿ ಅಂತಂದ್ರೆ, ನಿಜವಾಗಿಯೂ ದೇವರ ಪೂಜೆಯನ್ನು ಮಾಡಿದ ಫಲ ಬರಬೇಕಾದರೆ ಈ ಅಂಶವನ್ನು ಚಿಂತನೆ ಮಾಡಲೇಬೇಕು. ಏನೋ ಆಗ್ಯದ, ಇವತ್ತು ಮಹಾ ರೋಗಾದಿಗಳು ಬಂದಾವ, ದೇವ್ರ ಪೂಜೆ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತಂದರೆ ಇದು ಒಂದನ ಚಿಂತನೆಯನ್ನಾದರೂ ಮಾಡಬೇಕು. ದೇವರು ತನ್ನ ಪೂಜೆಯನ್ನು ತಾನು ಮಾಡಿಕೊಳ್ಳುತ್ತಾ ಜಲಸೃಷ್ಟಿಯನ್ನು ಮಾಡಿದ್ದಾನೆ ಅಂತ ಭಕ್ತಿಯಿಂದ ಸ್ಮರಣೆ ಮಾಡಿದರೆ ಪೂಜಾ ಫಲವನ್ನಾದರೂ ಕೊಡ್ತಾನೆ ಪರಮಾತ್ಮ. ಎಲ್ಲೋ ಹೋಗಿರ್ತೀವಿ ಯಾತ್ರಕ್ಕೆ, ಯಾರೋ ಆಚಾರ ಪೂಜಾ ಮಾಡ್ತಿರ್ತಾರೆ, ನಾವು ಕೈ ತೀರ್ಥ ಒಡ್ಡಿರ್ತೀವಿ, ಅಲ್ಲಿ ಹೋಗಿ ಆಚಾರ ತೀರ್ಥ ಅಂತೀವಿ. ಆಚಾರ ಕೊಟ್ಟಿರ್ತಾರೆ, ಕೊಡಂಗಿಲ್ಲ ಅನ್ನಂಗಿಲ್ಲ. ನಮ್ಮ ಪೂಜೆ ನಿಂತು ಹೋಯ್ತಲ್ಲ ಅವತ್ತು ಅಂದರೆ ಒಂದು ಕ್ಷಣ ಸಂಧ್ಯಾವಂದನವನ್ನು ಅನೇಕವನ್ನು ಮಾಡಿಕೊಂಡು ಕುಳಿತುಕೊಂಡು ಎಡಕ್ಕ ಬಲಕ್ಕ ಯಾರನ್ನೂ ನೋಡಬೇಡ್ರಿ.
ಯಾರನ್ನೂ ನೋಡಬೇಡ್ರಿ, ನಿಮ್ಮ ಪಾಡಿ ನೀವು ಕಣ್ಣು ಮುಚ್ಚಿಕೊಂಡು ಶಾಂತಿಯಿಂದ ಧ್ಯಾನ ಮಾಡಿಬಿಡ್ರಿ. ಫಸ್ಟ್ ಕ್ಲಾಸ್ ಪುಣ್ಯ. ಅದಕ್ಕೆ ಆ ಪುಣ್ಯವನ್ನು ಭಗವಂತ ಕೊಟ್ಟಿದ್ದಾನೆ. ಇದು ನನ್ನ ಅಭಿಪ್ರಾಯ. ಸರಿನಾ? ನಿನ್ನೆ ಶ್ರುತ್ಯರ್ಥವನ್ನು ಹೇಳಿದ್ದೀನಿ, ಇವತ್ತು ಭಾಷ್ಯಾರ್ಥವನ್ನು ಹೇಳ್ತೀನಿ. ಒಂದು ಬಾರಿ ಶ್ರುತ್ಯರ್ಥವನ್ನು ಓದ್ತೀನಿ. ನೈವ ಇಹ ಕಿಂಚನ ಅಗ್ರೇ ಆಸೀತ್. ಇಹ ಅಗ್ರೇ, ಈ ಪ್ರಳಯದಲ್ಲಿ ಅಂದರೆ ಸೃಷ್ಟಿಗಿಂತಲೂ ಮೊದಲು, ಕಿಂಚನ ಜಡವಾದ ಚೇತನವಾದ ಯಾವ ಪದಾರ್ಥವೂ ಇರಲಿಲ್ಲ. ಅಲ್ಲ, ಇದು ವಿರುದ್ಧ ಅಲ್ವೋ? ಏನೂ ಇಲ್ಲದೆ ಇದ್ದರೆ ಮುಂದೆ ಪದಾರ್ಥಗಳನ್ನು ಹೇಗೆ ಸೃಷ್ಟಿ ಮಾಡಿದ ಪರಮಾತ್ಮ? ಎಲ್ಲವೂ ಇರಬೇಕಲ್ಲ. ಅಂದರೆ ಇತ್ತು. ಮೃತ್ಯುನೇವ ಇದಂ ಆವೃತಮಾಸೀತ್. ಮೃತ್ಯುವಿನಿಂದ ಆವರಿಸಲ್ಪಟ್ಟಿತ್ತು. ಎಲ್ಲ ಪದಾರ್ಥಗಳು ಇದ್ದವು. ಮನೆಯಲ್ಲಿ ಬೇಕಾದ ಸಾಮಗ್ರಿಗಳವ. ಆ ಇದ್ದ ಸಾಮಗ್ರಿಗಳೆಲ್ಲದರ ಮೇಲೆ ಒಂದು ದೊಡ್ಡ ಹೊದಿಕೆಯನ್ನು ಹಚ್ಚಿಬಿಟ್ಟಿದ್ದಾರೆ. ದೊಡ್ಡ ಪಾತು ಹಚ್ಚಿಬಿಟ್ಟಾರೆ. ಯಾರಿಗೆ ಕಾಣಿಸ್ಬೇಕು? ಬಟ್ಟೆವನೋ ಈ ವಸ್ತ್ರವನೋ ಇಲ್ಲೋ, ಸಾಮಗ್ರಿಗಳವನೋ ಇಲ್ಲೋ ಅಂತ ಯಾರಿಗೆ ಗೊತ್ತಾಗಬೇಕು? ಹೌದು, ಮೃತ್ಯುವಿನಿಂದ ಆವೃತವಾಗಿತ್ತು ಅಂತೀರಿ. ಯಾರವ ಮೃತ್ಯು? ಅಶನಾಯ ಹಿ ಮೃತ್ಯು. ಪರಮಾತ್ಮನಿಗೇನೆ ಮೃತ್ಯು ಅಂತ ಹೆಸರು. ದೇವರ ಹೆಸರೇನು ಕರ್ಲಿಕ್ಕತ್ತದ? ಅಶನಾಯ. ದೇವರಿಗೆ 2 ಹೆಸರವ ಅಂತ, ಚಂದನ ಹೆಸರು. ಶಾಸ್ತ್ರದಲ್ಲಿ ರಹಸ್ಯಮಯವಾದ ಹೆಸರು. ಉದನ್ಯ ಅಶನಾಯ. ಉದನ್ಯ ಅಶನಾಯ. ಮೇಲ್ ನೋಡಿದರೆ ಈ ಶಬ್ದಗಳ ಅರ್ಥ ಏನು ತಿಳಿತದ ಅಂತಂದ್ರೆ, ಒಂದು ನೀರಡಿಕೆಯನ್ನು ಉಂಟು ಮಾಡ್ತಾನ, ಇನ್ನೊಂದು ಹಸಿವೆಯನ್ನು ಉಂಟು ಮಾಡ್ತಾನ ಅಂತ ಅರ್ಥ ಬರ್ತದ. ಅಶನಾಯ ಉದನ್ಯ. ಉದನ್ಯ ಅಶನಾಯ ಅರ್ಥ ಏನು? ಅರ್ಥ ಏನು? ಪರಮಾತ್ಮ ಅಂತ ಅರ್ಥ. ಸಾಮಾನ್ಯ ಅರ್ಥ ಏನು ತಿಳಿದು ಬರ್ತದೆ ನಮಗೆ? ಪ್ರಾಥಮಿಕ ಅರ್ಥ ಅಂದ್ರೆ ಹಸಿವೆಯನ್ನುಂಟು ಮಾಡ್ತಾನೆ, ನೀರಡಿಕೆಯನ್ನುಂಟು ಮಾಡ್ತಾನೆ ಅಂತ. ಆದರೆ ಆ ಅರ್ಥಕ್ಕಿಂತಲೂ ಇನ್ನೊಂದು ಸ್ವಲ್ಪ ಆಳವಾದ ಅರ್ಥವನ್ನು ಶ್ರೀಮದಾಚಾರ್ಯರು ಇಲ್ಲೇ ಬ್ರಹ್ಮಪುರಾಣದ ವಾಕ್ಯವನ್ನು ಉದಾಹರಿಸಿ ಹೇಳವರಿದ್ದಾರೆ. ಅಂದ್ರೆ ಉದನ್ಯ ಅಂದರೆ ಕರ್ಮ ಪ್ರೇರಕ ಅಂತ ಅರ್ಥ. ಉದನ್ಯ ಅಂದ್ರೆ ಏನು? ಕರ್ಮ ಪ್ರೇರಕ. ನಮ್ಮ ಕರ್ಮಗಳನ್ನು ಪ್ರತಿಕ್ಷಣ ಪ್ರೇರಣೆ ಮಾಡ್ತಾ ಇರ್ತಾನೆ ಪರಮಾತ್ಮ. ನಾವು ಅಂದ್ಕೊಂಡಿರ್ತೀವಿ ಎಂದೋ ಒಂದು ದಿವಸ ಕರ್ಮ ಪ್ರೇರಣೆ ಮಾಡಿದ್ದಾನೆ ಅಂತ. ಅಲ್ಲ, ಈ ಕ್ಷಣ ಪಾಠ ನಡೀತಾ ಇದೆ, ಈಗ ನಡೆಯುವಾಗಲೂ ಕೂಡ ನನ್ನದೊಂದು ಕರ್ಮ. ಆ ಕರ್ಮಕ್ಕೆ ಪ್ರೇರಣೆಯನ್ನು ಕೊಟ್ಟು ಪಾಠ ಕೇಳಿಸುವಂತೆ, ಕೆಲವರಿಗೆ ಕೇಳಿದರೂ ತಿಳಿಯದೆ ಇದ್ದಂತೆ, ಕೆಲವರಿಗೆ ನಾ ಹೇಳಿದ್ದಕ್ಕಿಂತಲೂ ಹೆಚ್ಚಿಗೆ ತಿಳಿಯುವಂತೆ, ಕೆಲವ್ರು ನಾ ಹೇಳಿರ್ತೀನಿ ಅದನ್ನು ಬಿಟ್ಟು ತಮ್ಮದೊಂದು ಸ್ವಂತ ಸೇರಿಸಿರ್ತಾರೆ. ಪಾಪ ಅಂದ್ರೆ ಸೇರಿಸಬಾರದು ಅಂತಲ್ಲ, ಹರಿಪ್ರೇರಣೆ ಮಾಡಿರ್ತಾನೆ ಅಷ್ಟವರಿಗೆ. ಕರ್ಮ ಅದು ಚಂದ ಸೇರಿಸಿರ್ತಾನೆ. ಈಗ ಪಾಠಕ್ಕೆ ಕೂತಾಗಲೇ ಜೋರಾಗಿ ನಿದ್ದೆ ಬರುವಂತೆ ಕರ್ಮ ಪ್ರೇರಣೆ ಮಾಡಿರ್ತಾನೆ. ಏನು ತಪ್ಪಲ್ಲ ಕೇಳಿ. ನೀವು ಅಷ್ಟಲಗೂ ಪಾಠಕ್ಕೆ ಟೈಮ್ ಇಟ್ಟರೆ ನಾವೇನು ಮಾಡ್ಬೇಕ್ರಿ? ಆಚಾರ ಹರಿ ಇಚ್ಛಾ ಅಂತ ಹೇಳ್ಬಿಡ್ತಾರೆ. ಹೌದೇ? ಮತ್ತೆ ಕರ್ಮ ಪ್ರೇರಕ, ಹೆಜ್ಜೆ ಹೆಜ್ಜೆಗೂ ಕರ್ಮವನ್ನ ಪ್ರೇರಣೆ ಮಾಡ್ತಾನ. ಅದರಿಂದ ನೋಡ್ರಿ, ಇಷ್ಟು ಇನ್ನ ಅಶನಾಯ ಅಂದ್ರೆ ಏನು ಅಂತ ಕೇಳಿದ್ರೆ, ಜಗತ್ ಪ್ರೇರಕ. ಅಶನಾಯ ಜಗನ್ನಾಯಕ. ಕರ್ಮ ಬೇರೆ, ಜಗತ್ತು ಬೇರೆ. ಕರ್ಮದಿಂದ ಭಿನ್ನನಾದವನು ನಾನು. ಕರ್ಮಗಳನ್ನ ಪ್ರೇರಣೆ ಮಾಡ್ತಾನೆ. ಕರ್ಮ ಪ್ರೇರಣೆಯನ್ನ ಮಾಡಿ ಕರ್ಮಕ್ಕನುಗುಣವಾಗಿ ಕೆಲಸವನ್ನ ಮಾಡುವಂತೆ ನನಗೆ ಪ್ರೇರಣೆ ಮಾಡ್ತಾನೆ. ಅದಕ್ಕೆ ಅಶನಾಯ ಅಂತ ಕರೀತಾರೆ. ಬರ್ತದ ಭಾಷ್ಯದಾಗದ ಮೊದಲೇ ಸೂಚನಾ ಮಾಡೀನಿ. ಮುಂದೆ ನೈವೈಹ ಕಿಂಚನ ಅಗ್ರೇ ಆಸೀತ್ ಮೃತ್ಯು ನೈವೇದಮಾವೃತಮಾಸೀತ್. ಮೃತ್ಯುವಿನಿಂದ ಆವೃತವಾಗಿತ್ತು. ಹೌದು, ಮೃತ್ಯು ಯಾರು ಅಂದ್ರೆ ಅಶನಾಯ ಹಿ ಮೃತ್ಯು. ಮೃತ್ಯು ಅಂದ್ರೆ ಅಶನಾಯ. ಅಶನಾಯ ಮೃತ್ಯು ಪರ್ಯಾಯ ಶಬ್ದಗಳು. ಅಂದ್ರೇನು? ಜಗನ್ನಾಯಕನಾದ ಸ್ವಾಮಿಯನ್ನೇ ಮೃತ್ಯು ಅಂತ ಕರಿತೇವೆ. ಅಶನಾಯ ಅನ್ನೋ ಶಬ್ದದ ಅರ್ಥವನ್ನು ಬರ್ಕೊಂಡಿಟ್ಕೊಳ್ಬೇಕು. ಜಗತ್ ಪ್ರೇರಕ. ಜಗತ್ ಪ್ರೇರಕ ಅದು ಹೆಂಗೆ ಅರ್ಥ ಬರ್ತದ ಅಂತ ಭಾಷ್ಯದ ಹೇಳ್ತೀನಿ. ತನ್ಮನೋ ಅಕುರುತ. ಆ ಪರಮಾತ್ಮ ಇಚ್ಛೆ ಮಾಡಿದ್ನಂತೆ. ಏನಂತ? ತನ್ಮನೋ ಅಕುರುತ. ದೇವರು ಮನಸ್ಸು ಮಾಡಿದ ಅಂದ್ರೆ ಇಚ್ಛೆ ಮಾಡಿದ. ಏನಂತ? ಆತ್ಮನ್ವೀಸ್ಯಾಮಿತಿ. ಜಗತ್ತನ್ನ ಸೃಷ್ಟಿ ಮಾಡಬೇಕು ಅಂತ. ದೇವರು ಈ ಜಗತ್ತಿಗೆ ಒಂದು ಹೆಸರು ಕೊಟ್ಟ. ಆತ್ಮನ್ ವೀಸ್ಯಾಮ್ ಇತಿ. ನಾನು ದೇಹವುಳ್ಳವನಾಗುತ್ತೇನೆ ಅಂದ್ರೆ ಈ ಜಗತ್ತು ಪರಮಾತ್ಮನಿಗೆ ದೇಹ ಸದೃಶವಾದದ್ದು.
ದೇಹ ಅಲ್ಲ, ದೇಹದಂತೆ. ಯಾಕಂದರೆ ಭಗವಂತ ಚಿದಾನಂದ ಸ್ವರೂಪಿ, ಅವನಿಗೆ ಜಡವಾದ ಶರೀರ ಇರ್ಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ದೇಹದಂತೆ. ಯಾಕೆ ದೇಹದಂತೆ? ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಅಂತೂ ಪರಮಾತ್ಮನು ತನ್ನ ದೇಹದಂತೆ ಇರುವ ಈ ಜಗತ್ತನ್ನು ಸೃಷ್ಟಿಸಬೇಕು ಎಂದು ಇಚ್ಛಿಸಿದ. ಸೋ ಅರ್ಚನ್ನಚರತ್, ಅವನು ಹೀಗೆ ಇಚ್ಛೆ ಮಾಡಿದ ಕೂಡಲೇ ಒಂದು ಕೆಲಸ ಮಾಡಿದ. ಏನು? ತನ್ನ ಪೂಜೆಯನ್ನು ಪ್ರಾರಂಭ ಮಾಡಿದ. ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಂತ ಹೊರಟ ತನ್ನ ಪೂಜೆಯನ್ನು ಪ್ರಾರಂಭ ಮಾಡಿದ. ಅರ್ಚತಃ ಆಪೋ ಅಜಾಯಂತ, ಪೂಜೆ ಮಾಡ್ತಾ ಇರುವ ಕಾಲದಲ್ಲಿ ನೀರು ಹುಟ್ಟಿದವು. ಅಜಾಯಂತ ಅರ್ಚತಃ ಹವೈ ಮೇ ಕಮಭೂತ್, ಪೂಜೆ ಮಾಡ್ತಾ ಇರುವಾಗ ಅಲ್ಲೇನು ಮೇ ಅದ. ಈ ಮೇ ಅನ್ನೋ ಶಬ್ದಕ್ಕೆ ಬ್ರಹ್ಮದೇವರು ನನ್ನ ಅಂತರ್ಯಾಮಿಯಾದ ಪರಮಾತ್ಮ ಅಂತ ಅನುಸಂಧಾನ ಮಾಡ್ಲಿಕ್ಕತ್ತಾರ. ಯಾಕಂದ್ರೆ ಈ ಮಂತ್ರವನ್ನ ಉಪದೇಶ ಮಾಡಿದವರು ಸೂರ್ಯನಿಗೆ ಚತುರ್ಮುಖ ಅಂತ ಕೇಳಿದ್ದೀವಿ. ಮೇ, ನನ್ನ ಅಂತರ್ಯಾಮಿಯಾದ ಪರಮಾತ್ಮ ಹೀಗೆ ತನ್ನ ಪೂಜೆಯನ್ನು ತಾನು ಮಾಡಿಕೊಳ್ಳುತ್ತಾ ಇರುವಾಗ ನೀರನ್ನು ಸೃಷ್ಟಿ ಮಾಡಿದ. ಅಲ್ರಿ, ನೀರು ಅಂತ ಇಲ್ಲೇ ಇಲ್ಲ ಅದರೊಳಗೆ. ಕಮ್ಮದ, ಕಮ್ ಅಂದ್ರೆ ಏನರ್ಥ ಅದಕ್ಕೆ? ಕೆಲವರು ಕಮ್ ಬದ್ಲಿ ಖಮ್ ಅಂದಿರ್ತಾರ್ರಿ. ನಮ್ಮ ಮನ್ಯಾಗ ಕಮ್ಮಾಗಿ ಅಡಿಗೆ ಆಗಿರ್ತದೆ ಅಂತ ಇರ್ತಾರಲ್ಲ, ಹಂಗೆ ಕಮ್ ಅಂತಾರೆ. ಈ ಖಗಳೊಳಗೆ ಭಾಳ ಶಾಣೆ ಅದರಿ. ಮತ್ತೆ ನೀರಿಗೆ ಕ ಅಂತ ಹೆಸರು. ಯಾಕೆ? ಎರಡು ರೀತಿ ತಿಳ್ಕೊಂಡಂತ. ಒಂದು, ಉದಕ ಅಂತ ಶಬ್ದದಲ್ಲಿ ಉದಕ ಅಂತಂದು ನೀರು, ಅದರಲ್ಲಿ ಉತ್ ಹಾರಿಸಿ ಕ ಉಳಿಸಿಕೊಂಡು ಕ ಅಂದ್ರೆ ನೀರು ಅಂತ ಮಾಡ್ತಾರೆ. ಸಂಸ್ಕೃತದಲ್ಲಿ ಭಾಷೆಯನ್ನ ಹೇಗೆ ಬೇಕೋ ಹಾಗೆ ಬದಲಾಯಿಸುವ ಸಾಮರ್ಥ್ಯ ಉಂಟು. ಕನ್ನಡದ ಹಿಂಗೆ ಮಾಡ್ಲಿಕ್ಕೆ ಬರಂಗಿಲ್ಲ. ನೀರು ಅನ್ನೋಲ್ಲಿ ರೂ ಅಂದ್ರೆ ನೋಡ್ರಿ ಗೊತ್ತಾಗ್ತೇನೆ, ಹೇಳಿ ನೋಡಂತ. ನೀರು ಬೇಕು ಅನ್ನೋಲ್ಲಿ ರೂ ತಗೊಂಬ ಅಂದ್ರೆ ಏನ್ ತರ್ಬೇಕು? ರೂ. ಸಂಸ್ಕೃತದೊಳಗೆ ಹಂಗಿಲ್ಲ. ಕ ಅಂತಂದ್ರೆ ನೀರು ಅಂತ ಅರ್ಥ ಮಾಡ್ಲಿಕ್ಕೆ ಬರ್ತದೆ. ಉದಕದಲ್ಲಿನ ಉದವನ್ನ ತೆಗೆದು ಕ ಇಟ್ಟು ನೀರು ಅಂತ ಮಾಡಿದ್ರು. ಮತ್ತು ಕ ಯಾಕೆ ಬಂತು? ಇಲ್ಲೇ ಬರ್ತದೆ ಮುಂದೆ. ಉದಕಂ ಸುಖ ಹೇತುತ್ವಾತ್ ಕಮಿತ್ತೇವಾಭಿಧೀಯತೆ. ಸುಖ ಸಾಧನ. ನೀರು ಕುಡಿದಾಗ ತೃಪ್ತಿ ಆಗ್ತದೆ. ನೀವು ಬೇಕಾದ ಉಂಡಿ ತಿನ್ರಿ, ಬೇಕಾದ ಹೋಳಿಗೆ ತಿನ್ರಿ, ಬೇಕಾದ ಪಾಯಸ ತಿನ್ರಿ, ಸುಖ ಆಗೋದಿಲ್ಲ. ಅಷ್ಟೆಲ್ಲ ತಿಂದ ಮೇಲೂ ಒಂದು ಕೊಡ ನೀರು ಕುಡಿದಾಗ ಸಮಾಧಾನ ಆಗೋದು. ಅಂದಮೇಲೆ ಕ ಅಂದ್ರೆ ನೀರು. ಯಾಕ? ಸುಖ ಸಾಧನವಾದದ್ದರಿಂದ. ಸರಿನಾ? ಕಮಭೂತಿಥಿ. ಹಾಗೆ ಭಗವಂತ ತನ್ನ ಪೂಜೆಯನ್ನು ತಾನು ಮಾಡಿಕೊಳ್ಳುತ್ತಾ ಇರುವಾಗಲೇನೆ ನೀರಿನ ಸೃಷ್ಟಿ ಮಾಡಿದ ಅನ್ನೋದಕ್ಕಾಗಿ ಅರ್ಕಂ ತದೇವ ಅರ್ಕಂ ಸ್ಯಾತ್. ಅದೇನಾಯಿತು? ಅರ್ಕವಾಯಿತು. ಕಮಭೂದಿತಿ ತದೇವ ಅರ್ಕಸ್ಯ ಅರ್ಕತ್ವಂ. ಅದೇ ಅರ್ಕಸ್ಯ ಅರ್ಕತ್ವಂ. ಹಿಂಗಂದ್ರೆ ಏನು? ಅರ್ಕಸ್ಯ ಅರ್ಕತ್ವಂ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ತನ್ನ ಪೂಜೆಯನ್ನ ತಾನು ಮಾಡುತ್ತಿರುವಾಗ ನೀರು ಹುಟ್ಟಿತು ಅಂತ ತಿಳಿದುಕೊಳ್ಳುವುದೇ ಅರ್ಕ ಶಬ್ದದ ಅರ್ಥವನ್ನು ತಿಳಿದುಕೊಂಡಂತೆ. ಅರ್ಕಸ್ಯ ಅರ್ಕತ್ವಂ ಅಂದ್ರೆ ಘಟಸ್ಯ ಘಟತ್ವಂ, ಪಟಸ್ಯ ಪಟತ್ವಂ, ಮನುಷ್ಯಸ್ಯ ಮನುಷ್ಯತ್ವಂ ಅಂತೀವ ಇಲ್ಲೋ? ಮನುಷ್ಯಸ್ಯ ಮನುಷ್ಯತ್ವಂ ಅಂದ್ರೆ ಅರ್ಥ ಏನು? ಮನುಷ್ಯ ಶಬ್ದ ಪ್ರವೃತ್ತಿ ನಿಮಿತ್ತಂ. ಮನುಷ್ಯತ್ವ ಅನ್ನೋದು ಮನುಷ್ಯ ಅಂತ ಶಬ್ದ ಬಳಸಲು ಕಾರಣ. ಈಗ ಎದುರಿಗೆ ಕೂತ ನಿಮ್ಮನ್ನ ನಾನು ಏ ಮನುಷ್ಯ, ಓ ಮನುಷ್ಯರೇ ಅಂತ ಕರಿಬೇಕಾದ್ರೆ ನಿಮ್ಮಲ್ಲಿ ಮನುಷ್ಯತ್ವವೆಂಬ ಧರ್ಮ ಇರಬೇಕು. ಮನುಷ್ಯತ್ವವೆಂಬ ಧರ್ಮ ಇದ್ದಾಗ ಮಾತ್ರ ಓ ಮನುಷ್ಯ ಅಂತ ಕರಿತೇನೆ. ಎದುರಿಗಿದ್ದ ವ್ಯಕ್ತಿಯನ್ನ ಜ್ಞಾನಿ ಅಂತ ಕರಿಬೇಕಾದ್ರೆ ಜ್ಞಾನಿತ್ವ, ಜ್ಞಾನ ಉಳ್ಳವಿಕೆ ಎನ್ನುವ ಧರ್ಮ ಇದ್ರೆ ಅವನನ್ನು ಜ್ಞಾನಿ ಅಂತ ಕರಿಬಹುದು ಅಲ್ವಾ? ಹಾಗಾದ್ರೆ ನೀರನ್ನ ಅರ್ಕ ಅಂತ ಕರಿಬೇಕಾದ್ರೆ ಅರ್ಕತ್ವ ಇರಬೇಕು. ಅರ್ಕತ್ವ ಧರ್ಮ ಅಂದ್ರೆ ಪೂಜೆ ಮಾಡುತ್ತಿರುವಾಗ ಹುಟ್ಟಿದ್ದು ಎಂಬ ಧರ್ಮ ಅದರಲ್ಲಿ ಇದ್ದದ್ರಿಂದ ಅದಕ್ಕೆ ಅರ್ಕ ಅಂತ ಕರೀತಾರೆ. ಕಂ ಹವ ಅಸ್ಮೈ ಭವತಿ. ಕಂ ಅಂದ್ರೆ ಸುಖ ಆಗ್ತದೆ. ಅಸ್ಮೈ ಭವತಿ, ಇವನಿಗೆ ಆಗ್ತದೆ. ಯಾರಿಗೆ? ಯಹ ಏವಂ ಏತದ ಅರ್ಕಸ್ಯ ಅರ್ಕತ್ವಂ ವೇದ. ಈ ನೀರಿಗೆ ಅರ್ಕ ಎಂದು ಯಾಕೆ ಹೆಸರು ಬಂತು ಅಂತ ತಿಳಿದ ವ್ಯಕ್ತಿಗೂ ಸುಖವಾಗುತ್ತದೆ. ಮುಗೀತು, ಶ್ರುತ್ಯರ್ಥ ಮುಗೀತು. ಭಾಷ್ಯ ತಗೊಳ್ರಿ. ಭಾಷ್ಯದಲ್ಲಿ ಆಚಾರ್ಯರು ಕೆಲವು ವಿಷಯಗಳನ್ನು ಬಹಳ ಗಂಭೀರ ಹೇಳ್ಯಾರ. ಸ್ವಲ್ಪ ಒಂದು 5 ನಿಮಿಷ ಸಮಯ ತಗೊಂಡು ಮಾತಾಡೋಣ ಅಂತದ್ರ ಬಗ್ಗೆ. ಸರ್ವಸಂಹಾರಕಂ ವಿಷ್ಣುಂ ದೇವೀಂ ಜೀವಾಂಸ್ತಥೈವ ಚ ಕಾಲಂ ತ್ರಿಗುಣ ಸಾಮ್ಯಂಚ ಕರ್ಮಾಣಿ ಪ್ರಾಣಮಿಂದ್ರಿಯಂ ಸಂಸ್ಕಾರಂಚೈವ ವೇದಾಂಶ್ಚ ನರುತೆ ಕಿಂಚಿಲ್ಲಗೇತ್ವಭೂತ್. ಪ್ರಳಯ ಕಾಲದಲ್ಲಿ ಏನೂ ಇರಲಿಲ್ಲ, ಸೃಷ್ಟಿ ಮಾಡಬೇಕಾಗಿದೆ. ಪ್ರಳಯ ಕಾಲ ಮುಗಿಲಿಕ್ಕೆ ಬಂದದ. ಸೃಷ್ಟಿಗಿಂತ ಮೊದಲು ಪ್ರಳಯ ಕಾಲದಲ್ಲಿ ಏನೂ ಇರಲಿಲ್ಲ ಅಂತ ಶ್ರುತಿ ಹೇಳ್ಬಿಡ್ತು. ಆಚಾರ್ಯರಂತಾರ ಏನೂ ಇರಲಿಲ್ಲ ಅಂದ್ರೆ ಅರ್ಥ ಏನು? ಇಷ್ಟರ್ಥ.
ಸರ್ವಸಂಹಾರಕಂ ವಿಷ್ಣುಂ, ಸರ್ವಸಂಹಾರಕನಾದ ಪರಮಾತ್ಮನನ್ನು ಹೊರತುಪಡಿಸಿ, ದೇವೀಂ ಮಹಾಲಕ್ಷ್ಮಿಯನ್ನು ಹೊರತುಪಡಿಸಿ, ತಥೈವ ಜೀವಾನ್ ಅದೇ ರೀತಿಯಾಗಿ ಅನಂತ ಜೀವರಾಶಿಗಳನ್ನು ಹೊರತುಪಡಿಸಿ, ಕಾಲಂ ಕಾಲವನ್ನ ಬಿಟ್ಟು, ತ್ರಿಗುಣ ಸಾಮ್ಯಂ ಸತ್ವಗುಣ ರಜೋಗುಣ ಸತ್ವಗುಣ ರಜೋಗುಣ ತಮೋಗುಣಗಳ ಸಾಮ್ಯಾವಸ್ಥೆಯನ್ನು ಬಿಟ್ಟು, ಕರ್ಮಾಣಿಚ ಕರ್ಮಗಳನ್ನು ಬಿಟ್ಟು, ಪ್ರಾಣವನ್ನು ಬಿಟ್ಟು, ಪ್ರಾಣದ ಮುಖ್ಯ ಪ್ರಾಣ ಅಲ್ಲ ಮತ್ತ ಪ್ರಾಣವನ್ನು ಬಿಟ್ಟು, ಇಂದ್ರಿಯಗಳನ್ನು ಬಿಟ್ಟು, ಸಂಸ್ಕಾರವನ್ನು ಬಿಟ್ಟು, ವೇದಾಂಶ್ಚ ವೇದಗಳನ್ನು ಬಿಟ್ಟು ಉಳಿದದ್ದಿರಲಿಲ್ಲ ಅಂತ ಅರ್ಥ. ಗೋವಿಂದ ಅರೇನವ ಪ್ರಳಯ ಕಾಲ ಇಷ್ಟೆಲ್ಲ ಇದ್ವ, ಎಷ್ಟು ಪದಾರ್ಥಗಳು. ಪರಮಾತ್ಮ ಇದ್ದ, ಸರಿ, ಎಲ್ಲರಿಗೂ ಸಮ್ಮತವಾದ ವಿಷಯ. ನೋಡ್ರಿ, ಪ್ರಳಯ ಕಾಲದಲ್ಲಿ ಪರಮಾತ್ಮ ಇಲ್ಲ ಅಂತ ಅಲ್ಲಿಗೆ ಬರುವುದೇ ಇಲ್ಲ. ಒಂದೇ ಮಾತು ಏನು ಅಂತಂದ್ರೆ, ಪ್ರಳಯ ಕಾಲದಲ್ಲಿಯೂ ಪರಮಾತ್ಮ ಇರಲಿಲ್ಲ ಅಂತ ಆದರೆ ಜಗತ್ತಿನ ಸೃಷ್ಟಿಗೆ ಬೇಕಾದ ನಿಮಿತ್ತ ಕಾರಣನಾದ ಪರಮಾತ್ಮ ಇಲ್ಲ ಅಂತಾಯ್ತು. ಘಟಕ್ಕೆ ಕುಂಬಾರ ನಿಮಿತ್ತ ಅಂತ ಇಟ್ಕೊಳ್ರಿ, ಯದ್ಯಪಿ ದಂಡ ನಿಮಿತ್ತ ಆದರೂ ಕುಂಬಾರನೇ ಇದ್ದಿದ್ದಿಲ್ಲ ಅಂದ್ರೆ ಘಟ ಸೃಷ್ಟಿ ಹೆಂಗಾಗ್ಬೇಕಪ್ಪ? ಆಗುದಿಲ್ಲ. ಅಂದ ಮೇಲೆ ಪರಮಾತ್ಮ ಇರಲೇಬೇಕು, ಇದು ಯುಕ್ತಿಯಿಂದಲೂ ಸಿದ್ಧ. ತಂದೆ ಇರಲಿಲ್ಲ ಅಂದ್ರೆ ಮಗ ಹೆಂಗೆ ಸೃಷ್ಟಿ ಆಗ್ತಾನೆ? ಅಂದ ಮೇಲೆ ಸೃಷ್ಟಿ ಬೇಕೇ ಬೇಕು. ಸರಿ, ಪರಮಾತ್ಮ ಇದ್ದಾನೆ. ಇನ್ನು ನಿತ್ಯ ಮುಕ್ತಳಾದ ಲಕ್ಷ್ಮೀದೇವಿಯೂ ಬೇಕೇ ಬೇಕು. ಅವಳಿಗೆ ಸಾವಿಲ್ಲ, ಹುಟ್ಟಿಲ್ಲ. ಅದರಿಂದ ದೇವೀಂ ನೋಡ್ರಿ, ಸರ್ವಸಂಹಾರಕಂ ವಿಷ್ಣುಂ ದೇವೀಂ ಅಂತದ. ದೇವೀಂ ಅಂದ್ರೆ ಮಹಾಲಕ್ಷ್ಮಿ ನಿತ್ಯ ಮುಕ್ತಳಾದವಳು ಇದ್ದಾಳೆ, ವಿಷ್ಣು ಪರಮಾತ್ಮ ಇದ್ದಾನೆ. ಅದಕ್ಕೆ ಮಧ್ಯದಲ್ಲಿ ರಘುತ್ತಮ ಸ್ವಾಮಿಗಳ ಪ್ರಶ್ನೆ ಭಾವಬೋಧದಲ್ಲಿ ಬಹಳ ಚಂದ ಪ್ರಶ್ನೆ ಮಾಡ್ಕೊಂಡಾರ. ಅದು ಸರ್ವಸಂಹಾರಕಂ ಅಂತ ಯಾಕೆ ಬಂತು? ಈಗ ವಿಷ್ಣು ಅಂತ ಹೇಳಿ ಸಾಕಾಗಿತ್ತೋ ಇಲ್ಲೋ? ಪ್ರಳಯ ಕಾಲದಲ್ಲಿ ವಿಷ್ಣು ಇದ್ದಾನ, ಪ್ರಳಯ ಕಾಲದಲ್ಲಿ ಲಕ್ಷ್ಮಿ ಇದ್ದಾಳ ಅಂತ ಸಾಕಾಗಿತ್ತು. ಸರ್ವಸಂಹಾರ ಕಾರಣನಾದ, ಸರ್ವಸಂಹಾರಕ ಅಂದ್ರೆ ಅರ್ಥ ಏನು? ಎಲ್ಲದರ ಸಂಹಾರಕ್ಕೆ ಕಾರಣನಾದ ಅಂದ್ರೆ ಎಲ್ಲವನ್ನೂ ಸಂಹರಿಸಿದ ವಿಷ್ಣು ಪ್ರಳಯದಲ್ಲಿ ಇದ್ದಾನ. ಹಿಂಗ್ಯಾಕೆ ಹೇಳಬೇಕು? ಬ್ರಹ್ಮತರ್ಕದಲ್ಲಿ ವೇದವ್ಯಾಸ ದೇವರು ರಘುತ್ತಮ ಸ್ವಾಮಿಗಳ ಪ್ರಶ್ನೆ, ಮಹಾನುಭಾವರು ಭಾವಬೋಧಕಾರರು ಪ್ರಶ್ನೆ ಮಾಡ್ತಾರೆ, ಹಿಂಗ್ಯಾಕೆ ವೇದವ್ಯಾಸ ದೇವರು ಹೇಳಿದರು? ಬೇಕಾಗಿರಲಿಲ್ಲ. ಪ್ರಳಯ ಕಾಲದಲ್ಲಿ ವಿಷ್ಣು ಇದ್ದಾಂತನ್ನುವುದರಿಂದಲೇ ನಿಮಗೆ ಬೇಕಾದ ಪ್ರಯೋಜನ ಸಿದ್ಧಿಸಿಬಿಡ್ತು. ಏನು? ಮುಂದೆ ಸೃಷ್ಟಿ ಮಾಡಬೇಕಾಗಿದೆ, ಅದಕ್ಕೆ ಹಿಂದೆ ನಿಮಿತ್ತ ಕಾರಣನಾದ ಪರಮಾತ್ಮನಿದ್ದಾನೆ ಅಂತನ್ನೋ ಅರ್ಥ ಬಂದ ಮೇಲೂ ಸರ್ವ ಸಂಹಾರಕ್ಕೆ ಕಾರಣನಾದ ಪರಮಾತ್ಮ ಅಂತ್ಯಾಕನಬೇಕು. ಅಂದ್ರ ರಘುತ್ತಮ ಸ್ವಾಮಿಗಳು ಮಹಾನುಭಾವರೇನಂತಾರೆ? ಸರ್ವಸಂಹಾರ ಕರ್ತು ಸಂಹಾರ ಕಾರಣಾಭಾವಾದಿತಿ ವಿಷ್ಣೋ ಅವಸ್ಥಾನೆ ಯುಕ್ತಿರುಕ್ತ. ಹಿಂಗೆ ಅರ್ಥ ಮಾಡ್ಕೋಬೇಕಂತ. ಏನು ಅಂದ್ರೆ, ಸರ್ವರ ಸಂಹಾರಕ್ಕೂ ಕಾರಣನಾದವನು ಯಾರು? ಪರಮಾತ್ಮ ಅಂತ ಹೇಳಿದ್ದರಿಂದ ಅವನನ್ನ ಸಂಹರಿಸುವರು ಯಾರೂ ಇಲ್ಲ ಅಂತ ತಿಳಿದು ಬಂತು. ಭಾಳ ಚಂದದ. ಹಿಂದಿನ ಪ್ರಳಯ ಕಾಲ ಬಂದಾಗ, ಜಗತ್ತನ್ನ ಸಂಹಾರ ಮಾಡುವ ಕಾಲದಲ್ಲಿ ಪರಮಾತ್ಮ ಎಲ್ಲರನ್ನ ಸಂಹಾರ ಮಾಡಿದ ಅಂತನ್ನುವುದರಿಂದ ಅವನನ್ನು ಯಾರೂ ಸಂಹಾರ ಮಾಡುವರಿಲ್ಲ. ಸರಳ ಆಯ್ತೋ? ಇಲ್ಲಿಗ ಸರ್ವ ಸಂಹಾರಕ ಅಂತನ್ನುವುದರಿಂದ ನಾವೇನು ತಿಳ್ಕೊಂಡಿದ್ವಿ? ಎಲ್ಲರನ್ನು ಸಂಹಾರ ಮಾಡಿದ ಅಂತ ತಿಳ್ಕೊಂಡಿದ್ವಿ. ರಘುತ್ತಮ ಸ್ವಾಮಿಗಳಂದ್ರು ಅದು ಕರೆಕ್ಟು. ವೇದವ್ಯಾಸ ದೇವರು ಬ್ರಹ್ಮತರ್ಕದಲ್ಲಿ ಪರಮಾತ್ಮನನ್ನ ಪರಿಚಯ ಮಾಡಿಸುವಾಗ ಸರ್ವ ಸಂಹಾರಕನಾದ ವಿಷ್ಣು ಅನ್ಬೇಕಾದ್ರೆ ಅವನನ್ನು ಇನ್ಯಾರೂ ಸಂಹಾರ ಮಾಡುವವರು ಉಳಿದಿಲ್ಲ ಅಂತೂ ಹೇಳಬೇಕಾಗಿದವ್ರಿ. ನಮ್ಮ ಪರಮಾತ್ಮ ಹೆಂಗಿದ್ದಾನ, ಅವನ್ ಯಾರು ಸಂಹಾರ ಮಾಡಂಗಿಲ್ಲ. ನಿಮಗೆ ಹೆಂಗೆ ಗೊತ್ತಾಯ್ತು? ಎಲ್ಲರನ್ನೂ ಅವರ ಸಂಹಾರ ಮಾಡಿಬಿಟ್ಟಾನ. ಮತ್ತು ಎಲ್ಲರನ್ನೂ ಅವನೇ ಸಂಹಾರ ಮಾಡಿದಾಗ ಅವನನ್ನು ಯಾರು ಸಂಹಾರ ಮಾಡೋರು? ಭಗವಂತನನ್ನು ಸಂಹರಿಸುವ ವ್ಯಕ್ತಿಗಳು ಇಲ್ಲ. ಒಂದು. ಎರಡನೇದ್ದು, ಎಲ್ಲರನ್ನ ಸಂಹಾರ ಮಾಡಿದ್ದರಿಂದಲೇನೆ ಪ್ರಳಯದಲ್ಲಿ ಅವನು ಉಳಿಯಬೇಕಾಯಿತು. ಹೌದು, ಮತ್ತೆ ಇನ್ಯಾರು ಉಳಿಬೇಕು? ಮತ್ತೆ ಎಲ್ಲಾರನ್ನೂ ಕೊಂದ ಅವನೇ ಉಳಿಬೇಕಲ್ಲ. ಮತ್ತೆ ಅದಕ್ಕೆ ರಘುತ್ತಮ ಸ್ವಾಮಿಗಳ ಅಭಿಪ್ರಾಯ ಎರಡು. ತೇನ ಸರ್ವಸಂಹಾರಕರ್ತು ಸಂಹಾರ ಕಾರಣಾಭಾವಾದಿತಿ ವಿಷ್ಣೋ ಅವಸ್ಥಾನೆ ಯುಕ್ತಿರುಕ್ತ. ಭಗವಂತ ಪ್ರಳಯ ಕಾಲದಲ್ಲಿ ಉಳಿಲಿಕ್ಕೆ ಏನಪ್ಪಾ ಯುಕ್ತಿ? ಅವ ಯಾಕೆ ಪ್ರಳಯ ಕಾಲದಾಗ ಉಳ್ಕೊಂಡ ಅಂದ್ರೆ ಎಲ್ಲಾರನ್ನು ಸಂಹಾರ ಮಾಡಿಬಿಟ್ಟ, ಅವನು ಸಂಹಾರ ಮಾಡೋರು ಯಾರು ಇಲ್ಲ. ಅಂದಮೇಲೆ ಎಲ್ಲರೂ ಹೋದ್ಮೇಲೆ ಅವನೇ ಉಳ್ಕೊಂಡ ಪ್ರಳಯ ಕಾಲದಲ್ಲಿ ಅಂತ ತಿಳಿಸಿಕೊಟ್ರು. ಸರ್ವಸಂಹಾರಕಂ ವಿಷ್ಣುಂ ಅಂತ ಯಾಕೆ ವಿಶೇಷಣ ಬಂತು ಅಂತ ಭಾವಬೋಧಕಾರ ತಿಳಿಸಿಕೊಟ್ಟದಂತ ತಿಳ್ಕೊಂಡ್ವಿ. ಇನ್ನು ಜೀವಾನ್ ತಥೈವಚ,
ನಿತ್ಯ ಮುಕ್ತಳಾಗಿರುವಂತಹ ಮಹಾಲಕ್ಷ್ಮಿ ಇದ್ಲು. ಹಾಗಾದರೆ ಜೀವರು ಇದ್ರು ಅಂತಾರೆ. ಎಷ್ಟು ಜೀವರು? ಅನಂತ ಜೀವರು. ಸೃಷ್ಟಿಗೆ ಬಂದವರು, ಬಾರದೇ ಇದ್ದವರು, ಮುಕ್ತರಾದ ಎಲ್ಲ ಜೀವರು ಇದ್ರು. ಯಾಕೆ ಜೀವರು ಇದ್ರು ಅಂದರೆ ಜೀವಾನ ನಿತ್ಯತ್ವಾತ್, ಜೀವರು ನಿತ್ಯರಾದದ್ದರಿಂದ ಅವರನ್ನ ಸಂಹಾರ ಮಾಡುವುದಿಲ್ಲ ಪರಮಾತ್ಮ. ಶರೀರ ಅನಿತ್ಯ, ಶರೀರ ಅನಿತ್ಯ, ಜೀವನಿತ್ಯ. ಅದನ್ನು ಪರಮಾತ್ಮ ಹೆಂಗೆ ಇದನ್ನು ಮಾಡಬೇಕು? ಕಾಲಂ, ಕಾಲವು ನಿತ್ಯ. ಕಾಲ ನಿತ್ಯ ಅಂದರೆ ಪ್ರವಾಹತಃ ನಿತ್ಯ ಅಂತ ಅರ್ಥ. ಉದಯ ಆಗ್ತದೆ, ಅಸ್ತಮಿಸ್ತಾನ ಸೂರ್ಯ, ಅವತ್ತಿನ ದಿವಸ ಕಳೆದು ಹೋಗ್ತದೆ, ನಾಳೆ ಹೊಸ ಸೂರ್ಯೋದಯ ಆಗ್ತದೆ. ಹೊಸ ಸೂರ್ಯೋದಯ ಅಂದರೆ ಹೊಸ ದಿನ ಪ್ರಾರಂಭ ಆಗ್ತದೆ, ಸರಿಯದೆ. ಆದರೆ ಪ್ರವಾಹ ನಿತ್ಯ. ಹಾಗಾದರೆ ಪ್ರಳಯ ಕಾಲದಲ್ಲಿ ಸರ್ವಸಂಹಾರಕನಾದ ಪರಮಾತ್ಮನೊಬ್ಬನಿದ್ದ, ಮಹಾಲಕ್ಷ್ಮಿ ಇದ್ಲು, ನಿತ್ಯರಾದ ಜೀವರಾಶಿಗಳಿದ್ರು, ಕಾಲಪ್ರವಾಹ ಇತ್ತು. ಇನ್ನು ಜಡವಾದ ಪ್ರಕೃತಿ. ಯಾವುದು ಜಡವಾದ ಪ್ರಕೃತಿ? ತ್ರಿಗುಣ, ಸತ್ವಗುಣ, ರಜೋಗುಣ, ತಮೋಗುಣಗಳೇನವ, ಇದು ಜಡ ಪ್ರಕೃತಿ. ಆ ಜಡ ಪ್ರಕೃತಿ ಅದು ಹೆಂಗಿತ್ತು? ಸಾಮ್ಯಾವಸ್ಥೆಯಲ್ಲಿತ್ತು. ಸೂಕ್ಷ್ಮ ಅಂಶ ಗಮನಿಸ್ರಿ. ಇದು ಭಾಗವತ ತೃತೀಯ ಸ್ಕಂದದಲ್ಲಿ ಪಾಠ ಮಾಡುವಾಗ, ಭಾಷ್ಯ ಪಾಠ, ಇದು ತಾತ್ಪರ್ಯ ಪಾಠ ಮಾಡುವಾಗ ಹೇಳಿದ್ದೀನಿ. ಗುಣ ವೈಷಮ್ಯ ಅಂತನ್ನುವುದೇ ಸೃಷ್ಟಿ, ಗುಣ ಸಾಮ್ಯ ಅಂತನ್ನುವುದೇ ಪ್ರಳಯ. ಮರಿಬೇಡ್ರಿ. ಗುಣಗಳ ವಿಷಮ ಭಾವ, ಗುಣಗಳ ವಿಷಮ ಭಾವವನ್ನ ಏನ್ ಕರೀತಾರ? ಪ್ರಳಯವೆನ್ನುತ್ತಾರೆ. ಸ್ಥಿತಿ, ಸತ್ವಗುಣ, ರಜೋಗುಣ, ತಮೋ ಗುಣಗಳ ವಿಷಮ ಸ್ಥಿತಿಯನ್ನ ಸೃಷ್ಟಿ ಎಂದು, ಮತ್ತೆ ಸಾಮ್ಯ ಸ್ಥಿತಿಯನ್ನ ಪ್ರಳಯವೆಂದು ಕರೆಯುತ್ತಾರೆ. ತ್ರಿಗುಣ ಸಾಮ್ಯ ಅದು ಇತ್ತು. ಕರ್ಮಾಣಿ, ಪ್ರಳಯ ಕಾಲದಲ್ಲೂ ಉಳಿದಿರುವಂತಹದ್ಯಾವುದು ಅಂದ್ರೆ ಕರ್ಮಗಳು. ಆಹ ಆಹ, ಕರ್ಮಗಳು ಎಂದೆಂದು ಕೂಡ ಹೋಗುವುದಿಲ್ಲ. ಅಳಿಸಿ ಹಾಕ್ತೀವಿ ಅಂತ ತಿಳ್ಕೋಬೇಡ್ರಿ. ನಮ್ಮ ಕರ್ಮಗಳು ಯಾರಿಗೆ ಅಪರೋಕ್ಷ ಜ್ಞಾನ ಆಗಿಲ್ಲ ಅವ್ರ ಕತೆ ಹೇಳಿಗತ್ತೀವಿ. ಅಪರೋಕ್ಷ ಜ್ಞಾನ ಆದವ್ರ ಕರ್ಮ ಹೋಗಿರ್ತಾವ ಅಂಬೋದಕ್ಕೆ ವಿಚಾರ ಬೇಡ ಮತ್ತೆ. ಸರಿ ಆಯ್ತಾ? ಸರ್ವ ಸಂಹಾರಕಂ ವಿಷ್ಣುಂ ದೇವಿ ಕರ್ಮಾಣಿ, ಕರ್ಮಗಳು. ಆಮೇಲೆ ಪ್ರಾಣಂ ಅಂತದ. ಪ್ರಾಣ ಅಂತಂದ್ರ ಯಾವ ಪ್ರಾಣ ಇದು ಅಂತ ಕೇಳಿದ್ರೆ ಮುಖ್ಯ ಪ್ರಾಣದೇವರೇನು ಅಂದ್ರ ಅಲ್ಲ. ಮುಖ್ಯ ಪ್ರಾಣದೇವರ ವಿಷಯ ಬಂದಿಲ್ಲ ಇಲ್ಲಿ. ಇಲ್ಲೊಂದು ಸ್ವಲ್ಪ ಸ್ವಾರಸ್ಯ ಅದ. ಏನು ಸ್ವಾರಸ್ಯ ಅದ ಅಂತ ಅನ್ನೋದನ್ನು ನೋಡಿದ್ರೆ ಬಹಳ ಆಶ್ಚರ್ಯ ಆಗ್ತದೆ. ಏನು ಅಂದ್ರೆ ಅಹಂಕಾರ, ಅಹಂಕಾರ ತತ್ವದನೋ ಇಲ್ಲೋ, ಆ ಅಹಂಕಾರ ತತ್ವದ ಕಾರ್ಯ ವಿಶೇಷವಾದ ಸೂಕ್ಷ್ಮ ರೂಪವಾದ ಪ್ರಾಣ ಅಂತ ಬರೀತಾರೆ ವ್ಯಾಖ್ಯಾನದಲ್ಲಿ. ಏನುಳಿತು? ಪ್ರಾಣ ಶಬ್ದದಿಂದ ಏನ್ ತಿಳ್ಕೋಬೇಕು ನಾವು? ಅಹಂಕಾರದ ಕಾರ್ಯ ವಿಶೇಷವಾದ ಸೂಕ್ಷ್ಮ ರೂಪವಾದ ಪ್ರಾಣ. ಇಷ್ಟೇ ತಿಳ್ಕೊಂಡಿರ್ರಿ, ಇಷ್ಟೇ ಬರ್ಕೊಂಡಿಟ್ಕೊಳ್ರಿ. ಏನು ಎಂಬುದನ್ನು ವಿವರಣೆ ಕೊಡ್ತೀನಿ ಆಮೇಲೆ. ಸರಿನಾ? ಅಂದ್ರೆ ಮಹತ್ತತ್ವ, ಅಹಂಕಾರ ತತ್ವ ಅಂತೇನು ತತ್ವಗಳನ್ನು ಹೇಳ್ತೀವಿ. ಅದರಲ್ಲಿ ಅಹಂಕಾರದಲ್ಲಿ ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ, ತಾಮಸ ಅಹಂಕಾರ ಅಂತ 3 ಅಹಂಕಾರ ಬರ್ತಾವ. ತಾಮಸ ಅಹಂಕಾರದಿಂದ ಪಂಚತನ್ಮಾತ್ರಗಳು, ಪಂಚಭೂತಗಳು ಹುಡುತ್ತದೆ. ತೈಜಸ ಅಹಂಕಾರದಿಂದ ಇಂದ್ರಿಯಗಳು ಮತ್ತು ಬುದ್ಧಿ ಮತ್ತು ಪ್ರಾಣ ಇದು ಹುಡುತ್ತದೆ. ವೈಕಾರಿಕದಿಂದ ಮನಸ್ಸು ಮತ್ತು ದೇವತೆಗಳು ಹುಡ್ತಾರೆ. ಅಹಂಕಾರದ ವೈಕಾರಿಕ ಮುಖದಿಂದ ದೇವತೆಗಳು, ಮನಸ್ಸು. ತೈಜಸ ಅಹಂಕಾರದಿಂದ ಪ್ರಾಣ, ಬುದ್ಧಿ, ಇಂದ್ರಿಯಗಳು. ತಾಮಸ ಅಹಂಕಾರದಿಂದಾಗಿ ಪಂಚಭೂತಗಳು, ಪಂಚತನ್ಮಾತ್ರಗಳು. ಸರಿನಾ? ಅಲ್ಲಿ ಅಹಂಕಾರದ ಕಾರ್ಯ ಯಾವುದು? ಅಹಂಕಾರದ ಕಾರ್ಯ ತೈಜಸ ಅಹಂಕಾರದ ಕಾರ್ಯವಾದ ಸೂಕ್ಷ್ಮವಾದ ಪ್ರಾಣ ಹಾಗೂ ಬುದ್ಧಿ ಹಾಗೂ 10 ಇಂದ್ರಿಯಗಳು, ಅವುಗಳನ್ನು ಹೇಳ್ತಾ ಇದ್ದಾರೆ. ನೋಡ್ರಿ ಏನೇನು ಉಳಿತು ಅಂತಂತಾರೆ ಈಗ ಅವರು. ಪ್ರಾಣಂ ಇಂದ್ರಿಯಂ, ಇಂದ್ರಿಯಗಳು ಉಳ್ಕೊಂಡಿದ್ದು. ಯಾವ ಇಂದ್ರಿಯಗಳು ಹೋಗಿರ್ಲಿಲ್ಲ. ಇಂದ್ರಿಯಗಳು ನಿತ್ಯ. ಹೋದ್ರ ಗತಿ ಏನು? ಮುಂದೆಲ್ಲರ ಇಂದ್ರಿಯಗಳು ಹೋಗ್ಬಿಟ್ರೆ ಸ್ವರೂಪಭೂತ ಇಂದ್ರಿಯ ಅಲ್ಲ, ಈ ಇಂದ್ರಿಯ ತತ್ವ ಅಂತ ಒಂದದ, ಅವು ನಿತ್ಯನೇ. ಇನ್ಮೇಲೆ ಸಂಸ್ಕಾರಂ. ಅಬ್ಬಾ, ಪ್ರಳಯ ಕಾಲದಲ್ಲೂ ಸಂಸ್ಕಾರ ಇರ್ತದಂತ. ಮಲ್ಕೊಂಡಾಗಷ್ಟ ಸಂಸ್ಕಾರಗಳು ಸ್ವಪ್ನ ಕಾಣಿಸ್ತಾವಂತ ತಿಳ್ಕೊಬ್ಯಾಡ್ರಿ. ಪ್ರಳಯ ಕಾಲದಲ್ಲೂ ಸಂಸ್ಕಾರವ ಆಗು. ಮತ್ತೆ ಏನೇನೋ ನಾವು ಇಚ್ಛಾ ಮಾಡ್ತಿರ್ತೀವಿ, ಏನೇನೋ ಕಾಣ್ತಿರ್ತೀವಿ. ಇನ್ನು ವೇದಾಂಶ್ಚ, ವೇದಗಳಿರ್ಬೇಕು. ವೇದ ಹೋಗ್ಲಿಕ್ಕೆ ಬರಂಗಿಲ್ಲ. ನರತೆ ಕಿಂಚಿಲ್ಲಯೇ ತ್ವಭೂತ್. ಇವಿಷ್ಟು ಬಿಟ್ಟು ಇನ್ಯಾವುದು ಪ್ರಳಯ ಕಾಲದಲ್ಲಿ ಇರಲಿಲ್ಲ ಅಂತ ಅರ್ಥ ಮಾಡಿಕೊಳ್ಳ್ರಿ. ಸರಿನಾ? ಬಹಳ ಸೂಕ್ಷ್ಮ ವಿಚಾರಗಳನ್ನು ತಿಳ್ಕೊಂಡಿದ್ದೇವೆ. ಪ್ರಳಯ ಕಾಲದಲ್ಲಿ ಯಾರಿದ್ರು, ಯಾರಿರಲಿಲ್ಲ. ವೇದಗಳು ಇದ್ವು, ವೇದಗಳು ಹೋಗಿರಲಿಲ್ಲ. ಪರಮಾತ್ಮನ ಬುದ್ಧಿಯಲ್ಲಿದ್ದವು. ಸಂಸ್ಕಾರಗಳು ನಮ್ಮ ಮನಸ್ಸಿನಲ್ಲಿದ್ದವು. ಇಂದ್ರಿಯ ತತ್ವ ಇತ್ತು. ಅಹಂಕಾರದ ಕಾರ್ಯವಾದ ಸೂಕ್ಷ್ಮ ಪ್ರಾಣ ಇದ್ದ. ಕರ್ಮಗಳಿದ್ದವು, ತ್ರಿಗುಣಗಳಿದ್ದವು, ಕಾಲ ಇತ್ತು, ಜೀವರಿದ್ರು, ಲಕ್ಷ್ಮೀದೇವಿ ಇದ್ಲು, ಪರಮಾತ್ಮ ಇದ್ದ. ಇವರನ್ನು ಬಿಟ್ರೆ ಇನ್ಯಾರು ಇದ್ದಿದ್ದಿಲ್ಲ ಅಂದ್ರೆ ಇನ್ಯಾರೂ ಇದ್ದಿದ್ದಿಲ್ಲ.
ಅಲ್ರಿ ಆಚಾರ ಹೆಚ್ಚು ಕಡಿಮೆ ಎಲ್ಲಾರನ್ನೂ ಹೇಳ್ದಂಗೆ ಆಗ್ಯದ, ಇನ್ನೇನು ಇದ್ದಿದ್ದಿಲ್ಲ ಅಂತಂತೀರಿ ಅಂತಂದ್ರೆ ಬ್ರಹ್ಮಾಂಡ ಇದ್ದಿದ್ದಿಲ್ಲ, 14 ಲೋಕಗಳು ಇದ್ದಿದ್ದಿಲ್ಲ, ಲೋಕದಲ್ಲಿರುವಂತಹ ವಸ್ತುಗಳಿರಲಿಲ್ಲ, ಈ ಜೀವರಿಗೆ ಬರಬೇಕಾದ ದೇಹಗಳಿದ್ದಿದ್ದಿಲ್ಲ, ಅವರಿಗೆ ಬರಬೇಕಾದ ಹೆಂಡತಿ ಮಕ್ಕಳು ಇದ್ದಿದ್ದಿಲ್ಲ, ಗಂಡ ಮಕ್ಕಳು ಇದ್ದಿದ್ದಿಲ್ಲ, ಇವ್ಯಾವುದೂ ಇದ್ದಿದ್ದಿಲ್ಲ. ಮುಂದೆ ಗಿಡಗಳಿರಲಿಲ್ಲ, ಮರಗಳಿರಲಿಲ್ಲ, ಘಟಪಟಗಳಿರಲಿಲ್ಲ, ಪ್ರಾಣಿ ಪಕ್ಷಿಗಳಿರಲಿಲ್ಲ, ಇದು ಯಾವುದೂ ಇರಲಿಲ್ಲ, ಯಾವ ದೇಹಗಳು ಸಂಬಂಧಗಳು ಇದ್ದಿದ್ದಿಲ್ಲ ಅಂತ ಇಷ್ಟ ಅಭಿಪ್ರಾಯ. ಮುಂದೆ ಲಯಕಾಲೇ ಪರಮಾತ್ಮನೈವ ಆವೃತಮಾಸೀತ್, ಲಯಕಾಲದಲ್ಲಿ ಪರಮಾತ್ಮನಿಂದಲೇ ಆವೃತವಾಗಿತ್ತು. ಸರಿ, ಇನ್ನು ಅಶನಾಯ ಉದನ್ಯ ಅಂತ 2 ಶಬ್ದಗಳನ್ನು ಹೇಳಿದ್ರಲ್ಲ, ಅದನ್ನು ತಿಳಿಸ್ತಾರೆ. ಅಶನಂ ಜಗದೇತತ್ ತನ್ನಯೇತ್ಯಾತ್ಮೇಚ್ಛಯ ಹರಿಹಿ ಅಶನಾಯ ತತಃ ಪ್ರೋಕ್ತ, ಕ್ರಮ ಹಾಕ್ಕೊಳ್ರಿ, ಉದನ್ಯ ಕರ್ಮನಾಯಕ. ಏನ್ ಮಾಡಬೇಕು, ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. ಅಶನಂ ಜಗದೇತತ್, ಈ ಜಗತ್ತಿಗೆ ಅಶನ ಅಶನ ಅಂತ ಕರೀತಾರಂತ. ಯಾಕ? ಯಾವುದು ತಿನ್ನಲು ಯೋಗ್ಯವಾಗಿದೆಯೋ ಅದನ್ನ ಅಶನ ಅಂತ ಕರಿಬೇಕು. ಸರಿಯಾ? ಈಗ ಅನ್ನ ಅಶನ, ಮತ್ತ ಅನ್ನದ ಜೊತೆಗೆ ಹಣ್ಣು ಅಶನ, ಹೌದಿಲ್ಲೋ? ತಿಂತೀವಿಲ್ಲೋ? ನಾವು ಏನೇನು ಪದಾರ್ಥಗಳನ್ನು ತಿಂತೀವೋ ಅಶ್ಯತೆ ಇತಿ ಅಶನಂ, ತಿನ್ನಲ್ಪಡ್ತದಾದ್ದರಿಂದ ಅದಕ್ಕೆ ಅಶನ ಅಂತ ಕರಿಬೇಕು. ಜಗತ್ತಿಗೆ ಅಶನ ಅಂತ ಹೆಸರಂತ ಶ್ರೀಮದಾಚಾರ್ಯ ಪ್ರಕಾರ. ಯಾಕ? ಭಗವಂತನು ಈ ಜಗತ್ತನ್ನು ಫಸ್ಟ್ ಕ್ಲಾಸ್ ಆಗಿ ತಿಂದು ಹಾಕ್ತಾನ, ಸಂಹಾರ ಮಾಡ್ತಾನಂದ್ರೆ ಕುಂಬಾರ ಗಡಿಗೆ ತಗೊಂಡು ಗಡಿಗೆ ಒಡೆದಂಗೆ ಒಡೆಯಂಗಿಲ್ಲವ, ಭಯ ಹಾಕ್ಕೊಂಡು ಗಬಾ 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 ಅಂತ ಹೇಳಿ ತಿಂದು ಒಗಿತಾನಂತ. ಅರ್ಥ ಆಯ್ತಾ? ಭಾಳ ಚಂದದ್ರಿ. ಅದು ಹೆಂಗೆ ಗೊತ್ತಾತ್ ನಿಮಗೆ ಅಂದ್ರೆ, ಅವತ್ತವ ಅರ್ಜುನ ನಿನ್ನ ವಿಶ್ವರೂಪ ನೋಡ್ಬೇಕು ಅಂತ ಇಟ್ಕೊಂಡೀನಿ ಎಂದಂತ. ದೇವರಂದ ಬ್ಯಾಡೋ, ಅದನ್ನ ಯಾಕೆ ನೋಡ್ಲಿಕ್ಕೆ ಹೋಗ್ತಿ ಅಂದ. ಸ್ವಾಮಿ ತೋರಿಸು ನಂಗೆ ನೋಡ್ಬೇಕು ಅಂತ. ಬ್ಯಾಡೋ ಅಪ್ಪಿ ಅಂದ. ನೋಡ್ತೀನಿ ಅಂದ. ತಗೋ ಹಂಗಾರ ಅಂದ. ದಿವ್ಯಂ ದದಾಮಿತೆ ಚಕ್ಷು, ಆ ಭಗವಂತನ ವಿಶ್ವರೂಪವನ್ನು ನೋಡ್ಲಿಕ್ಕೆ ಒಂದು ಕಣ್ಣು ಕೊಟ್ಟ. ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ. ಹಚ್ಚಿಬಿಟ್ಟ. ಹಚ್ಚಿದ ಕೂಡಲೇ ಕಾಣಿಸ್ತು. ಏನು ಕಾಣಿಸ್ತು ಅಂದ್ರೆ, ಆ ಅಂತ ಬಾಯಿ ತೆಗೆದಿದ್ರೆ ಸಂದೃಶ್ಯತೆ ಚೂರ್ಣಿತ ರುತ್ತಮಾಂಗೈಹಿ, ಭೀಷ್ಮದ್ರೋಣಾದಿಗಳ ತಲೆಗಳೆಲ್ಲ ಕೃಷ್ಣನ ಹಲ್ಲಿನ ಒಳಗೆ ಸಿಕ್ಕಾಕೊಂಡಿದ್ವಂತ. ಊಟ ಮಾಡಿದ ಮೇಲೆ ಬಾಯಾಗ ಕೆಲವರಿಗೆ ಹಲ್ಲು ಸಂಧಿ ಒಳಗಿದ್ರೆ ಏನೇನೋ ಸಿಕ್ಕಾಕೊಂಡಿರ್ತಾವಲ್ಲ ಅಗಳುಪಗಳೆಲ್ಲ, ಹಂಗ ಭೀಷ್ಮದ್ರೋಣಾದಿಗಳ ತಲೆಗಳು, ಕರ್ಣ, ಇವರೆಲ್ಲರ ತಲೆಗಳು ಸಿಕ್ಕಾಕೊಂಡಿದ್ವಂತ ಒಳಗಡೆಗೆ. ಅಶ್ಯತೆ ಇತಿ ಅಶನಂ, ತಿಂದ್ಬಿಡ್ತಾನೆ, ಗಬ 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 ಅಂತ ತಿಂದ್ಬಿಡ್ತಾನೆ ದೇವರು. ಆದ್ದರಿಂದ ಅಶನಂ ಜಗದೇ ತತ್ ಯತ್ ತನ್ನಯತಿ ಆತ್ಮೇಚ್ಛೆಯ, ಆ ಅಶನವೆನಿಸಿಕೊಂಡ ಜಗತ್ತನ್ನ ತನ್ನ ಇಚ್ಛೆಯಿಂದ ನಡೆಸ್ತಾನವ. ಯಾರನ್ನ ಕೇಳಂಗಿಲ್ಲ. ಬೆಳಿಗ್ಗೆದ್ದು ದಿವಸ ಹೋಗಿ ಕೈ ಕಟ್ಕೊಂಡು ಬಾಸ್ ಮುಂದೆ ನಿಂತು, ಬಾಸ್ ಎಸ್ ಬಾಸ್ ಇವತ್ತೇನು ಮಾಡಲಿ ಬಾಸ್ ಅಂತ ಕೇಳಂಗಿಲ್ಲವ. ನಾನಾ ಬಿಗ್ ಬಾಸ್ ಅಂತಾನವ. ಚಾಲ್ ಬಜಾಟ್ ಅಂತಾನವ. ನಾನೇ ಕೆಲಸ ಮಾಡ್ತಾನೆಲ್ಲ. ಅದಕ್ಕೆ ಅಶನಾಯ. ಯಾಕ? ನಯತಿ ಇತಿ ನಾಯ, ನಯ. ಈ ಜಗತ್ತನ್ನ ಅಶನ ನಯತಿ ಅಶನಯ, ಅಶನಾಯ, ಈ ಜಗತ್ತನ್ನ ತನ್ನ ಇಚ್ಛೆಯಿಂದ ನಡೆಸುತ್ತಾರಾದ್ದರಿಂದ ಅಶನಾಯ ಅಂತ ಕರೀತಾರ ದೇವರಿಗೆ. ಎಷ್ಟು ಚಂದ ಹೆಸರದ ನೋಡ್ರಿ. ದೇವರನ್ನ ನಮ್ಮಿಂದ ಏನೋ ಒಂದು ಕರ್ಮ ಆಯಿತು ಅಂತ ಇಟ್ಕೊಳ್ರಿ, ಅಶನಾಯ ಆಯಿತು, ನಿನ್ನ ಇಚ್ಛಾನುಸಾರವಾಗಿ ನಮ್ಮಿಂದ ಕರ್ಮ ಮಾಡಿಸಿದ್ದಿ ಅಂತ ಇಟ್ಕೋಬೇಕು. ಇಚ್ಛಾನುಸಾರವಾಗಿ ಕರ್ಮ ಮಾಡಿಸಿದ್ದಿ ಅಂತ ಬಹಳ ಮಹತ್ವದ ಅಂಶ. ತತಃ ಪ್ರೋಕ್ತ ಉದನ್ಯ ಕರ್ಮನಾಯಕ, ಕರ್ಮಗಳಿಗೆ ಪ್ರೇರಕನಾದದ್ದರಿಂದ ಪರಮಾತ್ಮನಿಗೆ ಉದನ್ಯ ಉದನ್ಯ ಅಂತ ಕರಿಬೇಕು. ಹಾಗಾದರೆ ಉದ ಅನ್ನೋ ಶಬ್ದಕ್ಕೆ ಕರ್ಮ ಅಂತ ಅರ್ಥ. ನ್ಯಾ ಅಂತ ಅನ್ನೋ ಶಬ್ದಕ್ಕೆ ಉದನ್ಯ ಅನ್ನೋದಕ್ಕೆ ಆ ಕರ್ಮಗಳನ್ನೆಲ್ಲ ಪ್ರೇರಣೆ ಮಾಡ್ತಾನೆ. ಭಾರಿ ಚಂದ ಪ್ರೇರಣೆ ಮಾಡ್ತಾನೆ. ಒಂದು ಕರ್ಮಕ್ಕೆ ಇನ್ನೊಂದು ಕರ್ಮ ಜೋಡಿಸ್ಕೊಂಡು ಪ್ರೇರಣೆ ಮಾಡ್ತಾನೆ. ಆ ಕರ್ಮಕ್ಕೆ ಇನ್ನೊಂದು ಕರ್ಮ ಜೋಡಿಸ್ಕೊಂಡು ಪ್ರೇರಣೆ ಮಾಡ್ತಾನೆ. ಒಂದು ಕರ್ಮ ಫಲ ಕೊಡ್ತದೆ, ಇನ್ನೊಂದು ಕರ್ಮ ಫಲ ಕೊಡದೆ ವೇಟ್ ಮಾಡಿಸ್ತದೆ. ಆ ಫಲವನ್ನು, ಆ ಕರ್ಮ ಪ್ರೇರಣೆ ಆಗ್ಯದ, ಫಲ ಕೊಡೋದು ನಾಳೆ ಕೊಡ್ತಿರ್ತದೆ. ಹೀಗೆಲ್ಲ ಅಗ್ದಿ ಸೂಕ್ಷ್ಮ ಇಟ್ಕೊಂಡು ಮಾಡ್ತಿರ್ತಾನೆ. ಕೆಲವರಿಗೆ ಈಗ ಪಾಠಕ್ಕೆ ಕೂತಾಗ ಶಬ್ದ ಕಿವಿಗೆ ಬಿದ್ದಿರ್ತದೆ, ಅರ್ಥ ಆಗಿರಂಗಿಲ್ಲ. ದೇವ್ರ ಪೂಜಾ ಮಾಡೋ ಕಾಲಕ್ಕೆ ಕೂತಾಗ ನೆನಪಾಗ್ಬಿಡ್ತದೆ, ಓ ಹಿಂಗ ಅಂತ. ಈಗ ಪ್ರೇರಣೆ ಆಗ್ಯದ, ಫಲ ಆವಾಗ ಕೊಟ್ಟಿರ್ತದೆ. ಆಹಾ ಅಂತಿರ್ತಾರೆ. ಆ ಕರ್ಮ ಪ್ರೇರಣೆಯ ಫಲವನ್ನು ಆನಂದಿಸ್ತಿರ್ತಾರೆ, ಆನಂದವನ್ನು ಹಾಕ್ಬಿಡ್ತಾರೆ. ಕರ್ಮ ಪ್ರೇರಕ. ಅದನ್ನು ಯಾವ ರೂಪದಿಂದ ಮಾಡ್ತಾನೆ ಅಂತ ಕೇಳಿದ್ರೆ, ಆಚಾರ ಅನುವ್ಯಾಖ್ಯಾನದಲ್ಲಿ ಕಪಿಲ ರೂಪದಿಂದ ಪರಮಾತ್ಮ ಕರ್ಮ ಪ್ರೇರಕನಾಗಿದ್ದಾನೆ ಅಂತ ಬರೆದಿದ್ದಾರೆ. ಅನಾದಿ ನಿಸ್ಸಂಖ್ಯ ಅನಾದಿಕಾಲೀನ ಜೀವರು, ಅನಂತ ಜೀವರ ಕರ್ಮಗಳು ಅನಂತ. ಅಷ್ಟನ್ನು ವ್ಯವಸ್ಥಿತವಾಗಿ
ವ್ಯವಸ್ಥಿತವಾಗಿ ಪ್ರೇರಣಾ ಮಾಡಿ ಇಷ್ಟೊತ್ತಿಗೆ ಇವ ಇಲ್ಲೇ ಇರಬೇಕು, ಹಿಂಗೆ ಕೊಡ್ಬೇಕು, ಇದನ್ನ ಕೇಳಬೇಕು, ಇಷ್ಟ ತಿಳ್ಕೊಬೇಕು, ಹಿಂಗೆ ಮಾಡಬೇಕು. ಇದಾದ ಕೂಡಲೇ ಅವ್ನು ಮುಂದಿನ ಕೆಲಸ ಇದನ್ನ ಮಾಡಬೇಕು. ಪಾಪ ಕೆಲವರೆಲ್ಲ ಮನ್ಯಾಗ ಕೊಡ್ಬೇಕು ಅಂತ ಇಟ್ಕೊಂಡಿರ್ತಾರೆ. ಪಾಠ ಮುಗಿದ ಕೂಡಲೇ ಮನ್ಯಾಗ ಆರ್ಡರ್ ಬರ್ತದೆ, ಅಂತ ತಿಳ್ಕೊಂಡು ಇವ ಅಂತಾನ, ಹೋಗ್ತಾನ, ಮತ್ತೆ ಬರ್ತಾನ. ಅಂದ್ರೆ ಆ ಊಹುಗಳು ಕರ್ಮ ಪ್ರೇರಣೆ ಆಗಿದ್ದರಿಂದ ಅಂತ ಹೇಳಿಕತ್ತೀನಿ. ನಾ ಉಳಿದದ್ದು ಹೇಳಿಕತ್ತಿಲ್ಲ. ನೀವು ಹೋಗ್ಬೇಡ್ರಿ ಅವ್ರು ಹಂಗಂದ್ರು ಅಂತ ತಿಳ್ಕೊಂಡು ಅವ್ರಿಗೆ ಬೈಲಿಕತ್ತಿಲ್ಲ, ನಾನು ನಿಮಗೆ ತಿಳಿಸ್ಲಿಕ್ಕತ್ತೀನಿ ಅಷ್ಟೇ. ಆದ್ದರಿಂದ ಇದು ಪ್ರೇರಣಾ, ಕರ್ಮ ಪ್ರೇರಣಾ. ಏನು ಅದ್ಭುತ ದೇವರದ್ದು. ಕರ್ಮನಾಯಕ ಇತಿ ಬ್ರಾಹ್ಮೆ. ಮುಂದೆ ಅಲ್ರಿ ಅಶನಾಯ ಅಂತ ಹೇಳಿಬಿಟ್ರಿ ಸ್ವಾಮಿ, ನೀವು ಏನಂದ್ರಿ? ಕರ್ಮ ಪ್ರೇರಕನಾದವನು ಭಗವಂತ, ಜಗತ್ ಪ್ರೇರಕನಾದವನು ಭಗವಂತ. ಕರ್ಮ ಪ್ರೇರಕತ್ವ ಪ್ರಾಸಂಗಿಕ ಅಂತ ಇಟ್ಟುಕೊಳ್ರಿ, ಜಗತ್ ಪ್ರೇರಕತ್ವ ಬಂದದಿಲ್ಲಿ. ಜಗತ್ತಿಗೆ ಪ್ರೇರಕ ನೇತಾರ ಪರಮಾತ್ಮ ಅಂತನ್ನುವುದಾದರೆ ನೋಡ್ರಿ, ಉದನ್ಯ ಅಂತನ್ನುವುದು ಪ್ರಮಾಣ ವಾಕ್ಯದಲ್ಲಿ ಪ್ರಾಸಂಗಿಕವಾಗಿ ಬಂದದ್ದು, ಅದರ ಅಂಶ ಇಲ್ಲಿಲ್ಲ. ಇಲ್ಲಿ ಬಂದದ್ದು ಅಶನಾಯ ಅನ್ನೋದಷ್ಟ ಅದ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಅದಕ್ಕೆ ಶ್ರೀಮದಾಚಾರ್ಯ ಮುಂದಿನ ವಾಕ್ಯ, ದೇವರು ಜಗತ್ ಪ್ರೇರಕ ಅಂತ ಹೆಂಗಂತೀರಿ? ಯಾಕ? ವಾಯುದೇವರು ಜಗತ್ ಪ್ರೇರಕರು ಅಂತ ಕೇಳಿದ್ದೇವೆ, ತತ್ವಾಭಿಮಾನಿ ದೇವತೆಗಳು ಜಗತ್ ಪ್ರೇರಕರು ಅಂತ ಕೇಳಿದ್ದೇವೆ, ಸೋತ್ತಮರಾದ ಗುರುಗಳು ಜಗತ್ ಪ್ರೇರಕರು ಅಂತ ಕೇಳಿದ್ದೇವೆ. ನಮ್ಮನ್ನ ಪ್ರೇರಣೆ ಮಾಡ್ತಾರೆ ನಮ್ಮ ಗುರುಗಳು ಉತ್ತಮರಾದವರು. ಅಂದ ಮೇಲೆ ಬೇರೆಯವರಲ್ಲೂ ಜಗತ್ ಪ್ರೇರಕತ್ವ ಧರ್ಮ ನಮಗೆ ಕಂಡು ಬರುತ್ತಿರುವಾಗ ಭಗವಂತ ಜಗತ್ ಪ್ರೇರಕ ಅಂತಂದು ಅವನಿಗೆ ಅಶನಾಯ ಅಂತ ಕರೆದದ್ದು ಹೇಗೆ ಅಂತ ಶ್ರೀಮದಾಚಾರ್ಯ ಪ್ರಶ್ನೆ ಮಾಡ್ಕೊಳ್ತಾರೆ. ಅದ್ಭುತ ಪ್ರಶ್ನೆ. ಯಾಕಂದ್ರೆ ಸ್ವತಃ ವಾಯುದೇವರು ಪ್ರೇರಕರವರು, ಸ್ವತಃ ವಾಯುದೇವರಾದ ಶ್ರೀಮದಾಚಾರ್ಯರು ಜಗತ್ ಪ್ರೇರಕರವರು, ಅದ್ಭುತವಾಗಿ ಜಗತ್ತನ್ನು ಪ್ರೇರಣೆ ಮಾಡ್ತಾರೆ. ಗೊತ್ತೇ ಆಗೋದಿಲ್ಲ ಹೆಂಗೆ ಪ್ರೇರಣೆ ಮಾಡಿದ್ರು ಅಂತ ತಿಳ್ಕೊಂಡು. ಅಂದ ಮೇಲೆ ಇನ್ನೊಬ್ಬರಲ್ಲೂ ಪ್ರೇರಕತ್ವವು ಇರುತ್ತಿರುವಾಗ ಭಗವಂತ ಪ್ರೇರಕ ಅಂತ ಹೇಗೆ ಹೇಳಿದ್ರಿ ಅಂತಂದ್ರೆ, ಅನ್ಯತ್ರ ನೇತೃತ್ವ ಪ್ರತೀತಾವಪಿ ಭಾಷ್ಯವಾಕ್ಯ ನೋಡಬೇಕು. ಸರ್ವೇ ಪಶ್ಯಂತು. ಏನಂತ ನೋಡ್ಬೇಕು? ಅನ್ಯತ್ರ ನೇತೃತ್ವ ಪ್ರತೀತಾವಪಿ, ಬೇರೆ ಕಡೆಗೆ ನೇತೃತ್ವವು ಕಂಡು ಬಂದರೂ ಕೂಡ ಹೌದು, ರುದ್ರದೇವರಲ್ಲಿ, ಗರುಡದೇವರಲ್ಲಿ, ಶೇಷದೇವರಲ್ಲಿ, ಸರಸ್ವತಿ ಭಾರತೀ ದೇವಿಯರಲ್ಲಿ ಕಂಡು ಬರ್ತದೆ ಪ್ರೇರಕತ್ವ. ಶ್ರುತಿ ಪ್ರಸಿದ್ಧೇ ಸಯೇವನೇ ಇತ್ಯಾಹ. ಶ್ರುತಿ ಪ್ರಸಿದ್ಧಿ, ವೇದದಲ್ಲಿ ಏನು ಪ್ರಸಿದ್ಧಿ ಅದ? ಅವನೇನೇ, ಅವನೇನೇ, ಉಳಿದವರಲ್ಲ. ಉಳಿದವರು ಯಾವಾಗ ಪ್ರೇರಣಾ ಮಾಡ್ತಾರೆ? ಯಾವಾಗ ಪ್ರೇರಣಾ ಮಾಡ್ತಾರೆ ಅಂದ್ರೆ ಅವ ಪ್ರೇರಣಾ ಮಾಡಿದ ಮ್ಯಾಲೆ ಉಳಿದವರು ಪ್ರೇರಣಾ ಮಾಡ್ತಾರೆ. ತತ್ವಾಭಿಮಾನಿ ದೇವತೆಗಳು ಯಾವಾಗ ಪ್ರೇರಣಾ ಮಾಡ್ತಾರೆ? ಅವ ಅವರಿಗೆ ಪ್ರೇರಣೆ ಮಾಡಬೇಕು. ಅವ ಪ್ರೇರಣೆ ಮಾಡ್ರಿ, ಅವರಿಗೆ ಪ್ರೇರಣೆ ಮಾಡ್ರಿ ಅಂತ ಭಗವಂತ ಪ್ರೇರಣೆ ಮಾಡಿದ ಅಂದ್ರೆ ಅವರು ಪ್ರೇರಣೆ ಮಾಡ್ತಾರೆ. ಅಂದ ಮೇಲೆ ಮುಖ್ಯ ಕಾರಣ ವಿಷ್ಣು ಸರ್ವೇಶ. ಮುಖ್ಯ ಕಾರಣ ಯಾರು? ಪ್ರೇರಕ ಯಾರು ಅಂದ್ರೆ ವಿಷ್ಣು ಸರ್ವೇಶ. ಶ್ರುತಿ ಪ್ರಸಿದ್ಧೇ ಬಹಳ ಚಂದದ. ಈ ಶಬ್ದ ಅರ್ಥ ಮಾಡಿಕೊಳ್ಳ್ರಿ. ಅಶನಾಯಾಹಿ ಮೃತ್ಯು ಅಂತನ್ನುವುದನ್ನ ಶ್ರೀಮದಾಚಾರ್ಯ ಬಿಡಿಸ್ಲಿಕ್ಕೆ ಹೊರಟು ಒಂದು ರಹಸ್ಯವನ್ನು ತಿಳಿಸ್ಲಿಕ್ಕತ್ತಾರೆ. ಆ ರಹಸ್ಯದ ಆವಿಷ್ಕಾರವನ್ನ ಮಂತ್ರಾಲಯ ಸ್ವಾಮಿಗಳು ಮಾಡ್ತಾರೆ, ಅದನ್ನು ಮಾಡ್ತೀನಿ ಮುಂದೆ ನೋಡ್ರಿ. ಅಲ್ರಿ, ಪುರಾಣ ಓದಿದಾಗ ಏನ್ರಿ, ಪುರಾಣಗಳನ್ನು ನೋಡಿದಾಗ ಅಥವಾ ಬೇರೆ ವೇದವಾಕ್ಯಗಳನ್ನು ನೋಡಿದಾಗ ಬೇರೆಯವರಲ್ಲೂ ಪ್ರೇರಕತ್ವ ಇದ್ದುದು ಕಂಡು ಬರ್ತದೆ ನಮಗೆ. ಅಂದ ಮೇಲೆ ನೀವು ಭಗವಂತ ಪ್ರೇರಕ ಜಗತ್ತಿಗೆ ಅಂತ ಹೇಳಿ ಅವನಿಗೆ ಅಶನಾಯ ಹೆಂಗೆ ಕೇಳಿದ್ರಿ ಅಂತಂದ್ರೆ, ಶ್ರುತಿ ಪ್ರಸಿದ್ಧಿ, ವೇದದಲ್ಲಿ ಪ್ರಸಿದ್ಧಿ ಅದ, ಸಯೇವ ಅವನೇ ಎಂದು ವೇದದಲ್ಲಿ ಪ್ರಸಿದ್ಧಿ ಅದ ಅಂತ. ಅಲ್ಲ ಸ್ವಾಮಿ, ನಾವು ವೇದವನ್ನೇ ಓದ್ಲಿಕ್ಕತ್ತೀವಿ. ಈಗ ನೀವೇನು ಅನ್ಕೊಂಡ್ರಿ? ವೇದನೇ ಓದ್ಲಿಕ್ಕತ್ತೀವಿ ನಾವೀಗ, ಬೇರೆ ಏನು ಓದ್ಲಿಕ್ಕತ್ತಿಲ್ಲ. ಅಂದಮೇಲೆ ವೇದವನ್ನೇ ಅಧ್ಯಯನ ಮಾಡುತ್ತಿದ್ದೇವೆ. ಇಲ್ಲಿಯೇ ಹೇಳಬೇಕಾಗಿತ್ತು, ಇಲ್ಲಿಯೇ ಪ್ರಶ್ನೆ ಬಂದದ. ಮಾತನ್ನು ಬಿಟ್ಟು ಶ್ರೀಮದಾಚಾರ್ಯ ಶ್ರುತಿ ಪ್ರಸಿದ್ಧಿ ಅಂತಂತಾರಲ್ಲ ಅಂದ್ರೆ ಹೆಂಗೆ ತಿಳ್ಕೊಬೇಕು ನಾವು ಇದನ್ನ? ಶ್ರುತಿ ವಾಕ್ಯದಲ್ಲಿ ಏನೇ ಅಶನಾಯಾಗಿ ಮೃತ್ಯು, ಜಗತ್ ಪ್ರೇರಕನಾದವನು ಪರಮಾತ್ಮ ಅಂತಂದ್ರೆ ಇತರತ್ರನು ಜಗತ್ ಪ್ರೇರಕತ್ವ ಕಂಡದಲ್ಲ ಅಂದ್ರೆ ಅಲ್ಲಲ್ಲ, ಭಗವಂತನೇ ಪ್ರೇರಕ ಅಂತ ತಿಳ್ಕೊಂಡು ಶ್ರುತಿ ಪ್ರಸಿದ್ಧದ. ಮತ್ತಿದು ಶ್ರುತಿ ಅಲ್ಲೇನು? ಇದು ಶ್ರುತಿನ ಅದ ಅಂದ್ರೆ ಹಂಗರ್ಥ ಅಲ್ಲ. ಅದಕ್ಕೆ ರಾಯರೇನ್ ಬರೀತಾರೆ? ಬಹಳ ಚಂದ ಬರೀತಾರೆ. ಶ್ರುತಿ ಪ್ರಸಿದ್ಧೇ ಅಂತ ಶ್ರೀಮದಾಚಾರ್ಯ ವಾಕ್ಯಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ, ಶ್ರುತಿ ಸಮಾಖ್ಯ. ಏನು? ಶ್ರುತಿ ಸಮಾಖ್ಯ. ಇದೇ ವಿಷಯದಲ್ಲಿ ಇನ್ನೊಂದು ಶಾಖೆಯಲ್ಲೂ ಕೂಡ ಭಗವಂತನೇ ಪ್ರೇರಕನೆಂಬುದಾಗಿ ಬಂದಿದೆ. ಘಟ್ಯಾತಿಗದು. ಏನು ಘಟ್ಯಾತು ಅಂತಂದ್ರೆ, ಬೃಹದಾರಣ್ಯಕ ಬಂದದ್ದು ಶುಕ್ಲ ಯಜುರ್ವೇದದಲ್ಲಿ, ಶುಕ್ಲ ಯಜುರ್ವೇದದ ಈ ಶತಪಥ ಬ್ರಾಹ್ಮಣದಲ್ಲಿ ಬಂದದ್ದು ಭಗವಂತನೇ ಜಗನ್ನಿಯಾಮಕ ಅಂತ ಇಟ್ಕೊಂಡಿದ್ದು. ಮತ್ತೊಬ್ಬರಲ್ಲೂ ಪ್ರೇರಕತ್ವ ಬಂದದಲ್ಲ ಅಂತಂದ್ರೆ ಇನ್ನೊಂದು ಶ್ರುತಿಯನ್ನು ನಾವು ಸಂವಾದಿತ್ವೇನ ಕೊಡ್ತೀವಿ. ಏನಂತ? ಬೇರೆ ಶಾಖೆಯಲ್ಲಿ ಇದ್ದದ್ದು. ಆ ಬೇರೆ ಶಾಖೆಯಲ್ಲಿ ಇದ್ದದ್ದು ಕೊಟ್ಟಾಗ ಹೌದು, ಶ್ರುತಿ ಏಕಕಂಠದಿಂದ ಹೇಳಲಿಕ್ಕತ್ತದ. ಅಂದ್ರೆ
ಯಾವುದೋ ಶುಕ್ಲ ಯಜುರ್ವೇದದ ಒಂದು ಶಾಖೆಯಲ್ಲಿ ಮಾತ್ರ ದೇವರು ಜಗತ್ಪ್ರೇರಕ ಜಗನ್ನಿಯಾಮಕ ಅಂತಲ್ಲ. ಋಗ್ವೇದದ ಶಾಖೆಯಲ್ಲಿ, ಸಾಮವೇದದ ಶಾಖೆಯಲ್ಲಿ, ಅಥರ್ವದ ಶಾಖೆಯಲ್ಲೂ ಕೂಡ ಇದೇ ವಿಷಯ ಬಂದಿದೆ ಅನ್ನೋದನ್ನು ಶ್ರುತಿ ಪ್ರಸಿದ್ಧೇ ಅನ್ನೋ ಶಬ್ದದಿಂದ ಹೇಳಿಕೆ ಹೊರತಾಗಿ ಇದು ಶ್ರುತಿ ಅಲ್ಲ, ಇನ್ನೊಂದು ಶ್ರುತಿ ನೋಡ್ರಿ ಅನ್ನೋ ಅಭಿಪ್ರಾಯದಲ್ಲಲ್ಲ. ಅಂದ್ರೆ ಶ್ರುತಿ ಪ್ರಸಿದ್ಧೇ ಅಂದರೆ ಶ್ರುತ್ಯಂತರಗಳಲ್ಲೂ ಈ ವಿಷಯದಲ್ಲಿ ಪ್ರಮಾಣ ಸಿಗುತ್ತದೆ. ಈಗ ನಾನು ವೇದಾಂತದಲ್ಲಿ ಒಂದು ವಿಷಯವನ್ನು ಹೇಳಿದೆ, ಇದಕ್ಕೆ ಸರಿಯಾಗಿ ಸೈನ್ಸಿನಲ್ಲಿ ನಿಮಗೊಂದು ವಿಷಯ ಸಿಕ್ಕರೆ ನೋಡ್ರಿ, ಸೈನ್ಸ್ ಕೂಡ ಇದನ್ನೇ ಹೇಳ್ತದೆ. ಆಯುರ್ವೇದವನ್ನು ತೆಗೆದುಕೊಂಡೆ, ಇಲ್ಲಿ ಹೇಳಿದ್ದಕ್ಕೆ ಆಯುರ್ವೇದದಲ್ಲಿ ಸರಿಯಾಗಿ ಸಿಕ್ತು ನೋಡ್ರಿ, ನಾ ಹೇಳಿದ್ದಿಲ್ಲ ಆಯುರ್ವೇದದಲ್ಲೂ ಸಿಕ್ತು ಅಂತ ಹೇಳ್ತಾರೆ. ವಿಷ್ಣು ಸಹಸ್ರನಾಮದ ಬಗ್ಗೆ ಹೇಳುವಾಗ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡೋದರಿಂದ ರೋಗಗಳು ನಿವೃತ್ತಿಯಾಗ್ತದ ಅಂತದ ಭೀಷ್ಮಾಚಾರ್ಯರು ಅಲ್ಲಿ ಅನುಶಾಸನ ಪರ್ವದಲ್ಲಿ ಹೇಳುವಾಗ ರೋಗಾರ್ಥೋ ಮುಚ್ಚತೆ ರೋಗಾತ್, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡು ಎಲ್ಲ ರೋಗ ಹೋಗ್ತಾವ ಅಂತ ತಿಳ್ಕೊಂಡು. ಅಲ್ರಿ, ದೇವರ ನಾಮೋಚ್ಚಾರಣೆ ಮಾಡೋದಕ್ಕೂ ರೋಗ ಹೋಗೋದಕ್ಕೂ ಏನು ಸಂಬಂಧ ಅಂತಂದ್ರೆ ಅದಕ್ಕೆ ನಮ್ಮವ್ರು ಸುಶ್ರುತ ಸಂಹಿತ ಅಂತದ. ಆ ಸುಶ್ರುತ ಸಂಹಿತ, ಚರಕ ಸಂಹಿತ ಅಂತ ಹೇಳಿದ ಆ ಸುಶ್ರುತ ಸಂಹಿತೆಯ ಕೊನೆಯ ಶ್ಲೋಕದಲ್ಲಿ ಆಯುರ್ವೇದದ ಎಲ್ಲ ಔಷಧಗಳನ್ನು ಹೇಳಿ ಕೊನೆಗಂತಾನೆ ಸ್ತುವನ್ ನಾಮ ಸಹಸ್ರೇಣ, ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿದರೆ ರೋಗಗಳೆಲ್ಲ ವಾಸಿಯಾಗ್ತದೆ ಅಂತ ಬರೀತಾರೆ. ಅದು ಆಯುರ್ವೇದದ ಶಾಸ್ತ್ರ. ಇದು ವೇದಾಂತ. ವೇದಾಂತದಲ್ಲೂ ಅದೇ ಮಾತು, ಆಯುರ್ವೇದದ ಶಾಸ್ತ್ರದಲ್ಲೂ ಅದೇ ಮಾತಾದ್ರಿಂದ ಸಂವಾದ ಬಂದು ಸರಿ ಹೋಗ್ತದೆ. ಹಾಗಾದರೆ ಶ್ರುತಿ ಪ್ರಸಿದ್ಧೇ ಅಂತನ್ನೋ ಶಬ್ದಕ್ಕೆ ಶ್ರುತ್ಯಂತರ ಸಂವಾದ ಉಂಟು. ಸ ಏವ ನೇತ್ಯಾಹ ಅಂದಮೇಲೆ ಅವನೇ ಹೊರತಾಗಿ ಉಳಿದವರಲ್ಲ. ಅದು ಹೆಂಗೆ ತಿಳ್ಕೊಂಡ್ರಿ ನೀವು ಅಂದ್ರೆ ಅಶನಾಯಾಹಿ ಮೃತ್ಯು, ಅಲ್ಲಿ ಹೀ ಹಾಕ್ಯಾರ ನೋಡ್ರಿ, ಒಂದು ವೇದದಲ್ಲಿ ಹೀ ಅದಲ್ಲ, ಅಶನಾಯಾಹಿ ಅಂತ ಅಂದು ಕೂಡಲೇ ಆ ಹೀ ಶಬ್ದಕ್ಕೆ ಅರ್ಥ ಏನಂದ್ರೆ ಪ್ರಸಿದ್ಧಿ. ಶಾಖಾಂತರಗಳಲ್ಲೂ ಕೂಡ ಈ ವಿಷಯವು ಪ್ರಸಿದ್ಧವಾಗಿದೆ. ಬೇರೆ ಬೇರೆ ಶಾಖೆಗಳಲ್ಲಿ ಇತರ ದೇವತೆಗಳು ಜಗನ್ನೇತಾರರು ಅಂತ ಇದ್ದರೂ ಅದೇ ಶಾಖೆಗಳಲ್ಲಿ ವಿಷ್ಣುವೇ ನೇತ ಅಂತ ಹೇಳಿದ್ದರಿಂದ ನಾವು ಸಂಪೂರ್ಣ ಜಗನ್ನಿಯಾಮಕತ್ವವನ್ನು ಪರಮಾತ್ಮನ ಮೇಲೆ ಹಾಕಬೇಕೆ ಹೊರತಾಗಿ ಅವನ ಹೆಗಲ ಮೇಲೆ ಇಡಬೇಕೆ ಹೊರತಾಗಿ ಉಳಿದವರ ಮೇಲೆ ಅಲ್ಲ. ಸರಿ, ಇನ್ನು ಮುಂದೆ ಭಾಷ್ಯವಾಕ್ಯ ಅದ ನೋಡ್ರಿ, ಅದನ್ನು ಓದಿಬಿಡ್ತೀನಿ, ಅರ್ಥ ಮಾತ್ರ ಬೇರೆ ರೀತಿಯಿಂದ ತಿಳಿಸ್ಕೊಡ್ತೇನೆ. ನನ್ನ ಅನಿಸಿಕೆ ಏನದ ಅಂದ್ರೆ ಈಗೇನಿಲ್ಲಿ ಭಾಷ್ಯವಾಕ್ಯ ಅದ ಪ್ರಾಯ ಅದು ಹಿಂಗೆ ಇದ್ದಿದ್ದಿಲ್ಲ ಅಂತ ನನ್ನ ಅನಿಸಿಕೆ. ಅಂದ್ರೆ ಅದು ಹಿಂಗೆ ಯೋಜನೆ ಆಗ್ಬೇಕಾಗಿತ್ತೇನೋ ಅಥವಾ ಹಿಂಗಿದ್ದದ್ದನ್ನ ಈ ರೀತಿಯಿಂದ ಯೋಜನೆ ಮಾಡ್ಕೋಬೇಕೇನೋ ಅಂತ ಅನಿಸ್ತದೆ. ಆ ಯೋಜನಾನೂ ನಾ ಹೇಳ್ತೀನಿ, ಹೆಂಗಿರಬೇಕಾಗಿತ್ತು ನನ್ನ ಅಭಿಪ್ರಾಯದ ಅದನ್ನು ಹೇಳ್ತೀನಿ. ಈಗ ಇಲ್ಲಿ ಇದ್ದದನ್ನು ಓದಿಬಿಡೋಣ ಅಂತ ಮೊದಲು. ತತಯೇವ ಮನೋ ಅಕುರುತ ಯತಃ ಸ್ವಯಮೇವ ಆಸೀತ್ ನಾಣ್ಯತ. ಎಲ್ಲದ ಇದು ಅಂತಂದ್ರೆ ಅಶನಾಯಾಹಿ ಮೃತ್ಯು ತನ್ಮನೋ ಅಕುರುತ ಆತ್ಮನ್ವಿ ಸ್ಯಾಮಿತಿ ಅಂತ ಶ್ರುತಿ ವಾಕ್ಯ. ಅಲ್ಲಿ ಅಶನಾಯಾಹಿ ಮೃತ್ಯು ಅಂತ ಮುಗಿದ್ಮೇಲೆ ಒಂದು ದಂಡಕ ಹಾಕೊಂಡ್ಬಿಡ್ರಿ ವೇದೊಳಗೆ, ಉಪನಿಷತ್ನೊಳಗೆ ದಂಡಕ ಹಾಕೊಂಡ್ರಿ ಅಂದ್ರೆ ಅದು ಹಿಂದೆ ವಿಷಯ ಹೋಗ್ಬಿಡ್ತದೆ, ಮುಂದಿನ ಬೇರೆ ಹೋಗ್ತದೆ. ತನ್ಮನೋಕುರುತ ಆತ್ಮನ್ವಿ ಸ್ಯಾತ್ ಅಂತದ. ಅದು ತನ್ಮನೋಕುರುತ ಅಂತನ್ನೋ ಶಬ್ದಕ್ಕೆ ಸಾಮಾನ್ಯವಾಗಿ ನಮಗೆ ಬುದ್ಧಿಯಲ್ಲಿ ಏನು ಬರ್ತದೆ, ಪೂರ್ವದಲ್ಲಿ ಬಂದವರ ಸ್ಮರಣೆ ಬರಬೇಕು ತತ್ ಶಬ್ದದಿಂದ. ಸರಿಯಾ? ಅರ್ಥ ಏನು ಬರ್ತದೆ, ಹಿಂದೆ ಯಾರು ಬಂದಾರ ಅವ್ರ ತಲೆಯಾಗಿ ಬರ್ತಾರೆ. ಆದ್ರೆ ಶ್ರೀಮದಾಚಾರ್ಯ ಅಂತಾರೆ, ಹಿಂದೆ ಬಂದ ಪರಮಾತ್ಮನನ್ನು ತತ್ಪದದಿಂದ ತೆಗೆದುಕೊಳ್ಳಬೇಡ್ರಿ. ಮತ್ತೆ ತತ ಏವ ಆದ್ದರಿಂದಲೇನೇ ಅಂತ ಅರ್ಥ ಮಾಡಿಕೊಳ್ಳ್ರಿ. ಆ ಪರಮಾತ್ಮನು ಮನಸ್ಸು ಮಾಡಿದ ಜಗತ್ ಸೃಷ್ಟಿ ಮಾಡಬೇಕು ಅಂತ ಅರ್ಥ ಅಲ್ಲ, ಆದ್ದರಿಂದಲೇನೆ ಜಗತ್ ಸೃಷ್ಟಿ ಮಾಡಬೇಕು ಅಂತ ಇಚ್ಛಿಸಿದ ಅಂತ ಅರ್ಥ ಮಾಡ್ರಿ. ಎಷ್ಟು ವ್ಯತ್ಯಾಸ ಆತ್ ನೋಡ್ರಿ. ಈಗ ತತ್ಪದಕ್ಕೆ ಈ ಹಿಂದೆ ಬಂದಿರುವಂತಹ ಪರಮಾತ್ಮನು ಅಂತ ಅರ್ಥ ಮಾಡಿದ್ರೆ ತನ್ಮನೋ ಅಕುರುತ, ಆ ಪರಮಾತ್ಮನು ಇಚ್ಛಿಸಿದ ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಂತ ಆಗ್ತದೆ. ಹಂಗ ಅರ್ಥ ಅಲ್ಲ ಅಂತ ಶ್ರೀಮದಾಚಾರ್ಯ ಪ್ರಕಾರ. ಮತ್ತೇನು ತತ್ ಅಂದ್ರೆ ಇಸ್ ಈಕ್ವಲ್ ಟು ತತ ಏವ, ದೇರ್ ಫೋರ್ ಆದ್ದರಿಂದಲೇ, ಯಾವುದರಿಂದಲೇನೆ ತಾನು ಮೃತ್ಯುನಾಮಕನಾದ ಪರಮಾತ್ಮ ಎಲ್ಲವನ್ನ ಕಬಳಿಸಿ ಎಲ್ಲದರ ಮೇಲೆ ಆವರ್ಕನಾಗಿ ಕೂತಿದ್ದರಿಂದಲೇನೆ ಅನಸ್ತ್ಯಂತ ನಾವೊಬ್ಬನ ಉಳಿದು ಬಿಟ್ಟಿನಲ್ಲಪ್ಪ, ಇನ್ನೊಂದಿಬ್ರು ಯಾರ ಬಂದ್ರೆ ಚಲೋ ಅಲ್ಲೇನು ಅಂತ ಅನಿಸಿದ್ದಕ್ಕೆ ಜಗತ್ತನ್ನು ಸೃಷ್ಟಿಸಬೇಕು ಅಂತ ಇಚ್ಛೆ ಮಾಡಿದ. ಹಿಂಗೆ ಅರ್ಥ ಬರಬೇಕು. ಆ ಭಗವಂತನು ಇಚ್ಛಿಸಿದ ಅಲ್ಲ, ಆ ಕಾರಣದಿಂದಾಗಿ ಇಚ್ಛಿಸಿದ ಅಂತ ಬರಬೇಕಾಗುತ್ತೆ. ತತ್ ಅನ್ನೋ ಶಬ್ದಕ್ಕೆ ಪರಮಾತ್ಮನು ಅಂತ ಅರ್ಥ ಮಾಡಬೇಡ್ರಿ. ತತ ಏವ, ಆ ಪರಮಾತ್ಮ ಆ ಕಾರಣ ಇದ್ದದ್ದರಿಂದ. ಯಾವ ಕಾರಣ? ಯಾವುದ್ಯಾವುದು ಇದ್ದಿದ್ದಿಲ್ಲ, ಎಲ್ಲ ಸ್ವತಂತ್ರವಾದ ಜಗತ್ತು ಮಲ್ಕೊಂಡ್ಬಿಟ್ಟಿತ್ತು, ಎಲ್ಲ ಸುಪ್ತ ಶಕ್ತಿ ಆಗಿತ್ತು.
ಛೇ ಇವನ್ನೆಲ್ಲ ಎಬ್ಬಿಸ್ಬೇಕಲ್ಲಪ್ಪ ಅಂಥೇಳಿ ಅಪೇಕ್ಷೆ ಪಟ್ಟ. ಹಿಂಗೆ ಅರ್ಥ ಆಗುತ್ತೆ. ಯತಃ ಸ್ವಯಮೇವ ಆಸೀತ್ ನಾಣ್ಯತ. ಮುಂದೆ ನೋಡ್ರಿ, ತಾನೊಬ್ಬನೇ ಇದ್ದ, ಉಳಿದವರು ಇದ್ದಿದ್ದಿಲ್ಲ. ಯತಃ ಸ್ವಯಮೇವ ಆಸೀತ್ ನಾಣ್ಯತ, ತಾನೊಬ್ಬನೇ ಅಸುಪ್ತ ಶಕ್ತಿ ಅಂದರೆ ಶಕ್ತಿಗಳು ಯಾವುದು ಲೋಪ ಆಗಿರಲಿಲ್ಲ, ಉಳಿದದ್ರದ್ದು ಎಲ್ಲಾದರೂ ಶಕ್ತಿ ಲೋಪ ಆಗಿತ್ತು. ತಥೈವ ಆದ್ದರಿಂದಲೇನೆ ಮನೋಕುರುತ ಇಚ್ಛೆ ಮಾಡಿದ. ಏನಂತ ಇಚ್ಛೆ ಮಾಡಿದ? ಆತ್ಮವಾನ್ ಇತ್ಯೈಚ್ಛತ. ಅದಕ್ಕರ್ಥ ಶರೀರವಾನ್ ಸ್ಯಾಮಿತಿ. ಅಲ್ಲಿ ಮಧ್ಯದಲ್ಲಿ ದಂಡಕ ಬೇಕಾಗಿಲ್ಲ. ಆತ್ಮವಾನ್ ಸ್ಯಾಮಿತ್ಯೈಚ್ಛತ ಶರೀರವಾನ್ ಸ್ಯಾಮಿತಿ. ಇಡೀ ವಾಕ್ಯ ಒಂದೇ. ಅದು ನಡುವ ದಂಡಕ ಐಚ್ಛತ ಅಂತ ಆದ್ಮೇಲೆ ದಂಡಕ ಇದ್ದಲ್ಲಿ ಟು ಹಾಕಬೇಕು. ಅಂದ್ರೆ ಅದಕ್ಕದು ಅರ್ಥ. ಆತ್ಮವಾನ್ ಸ್ಯಾಮ್ ಅನ್ನೋದು ಉಪನಿಷತ್ತಿನ ವಾಕ್ಯ, ಐಚ್ಛತ ಅಂತನ್ನೋದು ಮನೋ ಅಕುರುತ ಅನ್ನೋ ಶಬ್ದದ ಅರ್ಥ. ಆ ಆತ್ಮವಾನ್ ಸ್ಯಾಮ್ ಅನ್ನೋದರ ಅರ್ಥ ಏನು? ಶರೀರವಾನ್ ಸ್ಯಾಮ್, ಶರೀರವುಳ್ಳವನಾಗ್ತೇನೆ ಅಂತಂದು ಅರ್ಥ. ಸರಿ ಆಯ್ತಾ? ಈಗ ವಿಷಯ ತಿಳಿತಿಲ್ಲೋ? ಹಂಗಾರ ಈಗ ಭಾಷ್ಯವಾಕ್ಯ ಹೆಂಗಿರಬೇಕು ಅಂತ ನನ್ನ ಅಭಿಪ್ರಾಯ ಅಂದ್ರೆ, ತಥೈವ ಯತಃ ಸ್ವಯಮೇವ ಆಸೀತ್ ನಾಣ್ಯತ ಆತ್ಮನ್ ಸ್ಯಾಮಿತಿ ಶರೀರವಾನ್ ಸ್ಯಾಮಿತಿ ಮನೋಕುರುತ ಐಚ್ಛತ ಇತಿ ಭಾಷ್ಯಪಾಠ. ಹಿಂಗಿರ್ಬೇಕು ಭಾಷ್ಯಪಾಠ. ಹೆಂಗಿರ್ಬೇಕು ಭಾಷ್ಯಪಾಠ? ನಾ ಹೇಳ್ತೀನಿ ನೋಡ್ರಿ. ನೀವು ಅಲ್ಲಿ ಬೆರಳು ಇಟ್ಕೋತ ಬರ್ರಿ. ನಾನು ಸ್ವಲ್ಪ ವೇಗವಾಗಿ ಓದಿದ್ದೇನೆ, ಇನ್ನೊಂದ್ಸಲ ಮೆಲ್ಲಕ್ಕೆ ಹೇಳ್ತೀನಿ, ನೀವು ಬೆರಳು ಇಟ್ಕೋತ ಬರ್ರಿ. ಯಾವ್ಯಾವ್ದು ಹಿಂದೆ ಮುಂದಾಗಬೇಕು ಅಂತ ಅರ್ಥ ಆಗ್ತದೆ. ಆವಾಗ ವಿಷಯ ಸ್ಪಷ್ಟ ಆಗ್ತದೆ ನಿಮಗೆ. ಏನಂತ? ತತ್ ಮೊದಲನೇ ವಾಕ್ಯ, ತತ ಏವ ಅರ್ಥ ಕಾಮ ಬರಬೇಕು. ಯತ ಸ್ವಯಮೇವ ಆಸೀತ್ ನಾಣ್ಯತ, ಇದು ಎರಡನೇ ಸೆಂಟೆನ್ಸ್. ಇದಿಷ್ಟು ವಾಕ್ಯ ಮೊದಲು ಬರ್ಬೇಕ್ರಿ. ಕರೆಕ್ಟ್ ಗೊತ್ತಾಯ್ತಿಲ್ಲ? ಈಗ ಇದಿಷ್ಟು ವಾಕ್ಯ ಮೊದಲು ಬರಬೇಕು. ಬಂದ ಮೇಲೆ ಆತ್ಮವಾನ್ ಸ್ಯಾಮ್ ಇತಿ ಅನ್ನೋದಕ್ಕೆ ಶರೀರವಾನ್ ಸ್ಯಾಮ್ ಅರ್ಥ ಬರಬೇಕು. ಮನೋ ಅಕುರುತ ಅಂತ ಅನ್ನೋದ್ರ ಮುಂದೆ ಐಚ್ಛತ ಅಂತ ಬರಬೇಕು. ಆಗ ಪರ್ಫೆಕ್ಟ್ ಭಾಷ್ಯ ವಾಕ್ಯ ಬರ್ತದೆ. ಅಂದ್ರೆ ಛಂದ ಮೂಲವಾಕ್ಯವನ್ನು ವ್ಯಾಖ್ಯಾನ ಮಾಡಿದಂತೆ ಆಗ್ತದೆ ಶ್ರೀಮದಾಚಾರ್ಯ. ಸರಿ, ಮುಂದೆ ಈಗ ಒಂದು ಶ್ರುತಿ ಒಳಗಿಲ್ಲದೆ ಇದ್ದು ಒಂದು ವಾಕ್ಯವನ್ನ ಹಚ್ಕೋಬೇಕಂತ. ಏನಂತ? ಭಗವಂತ ಜಗತ್ ಸೃಷ್ಟಿ ಮಾಡಬೇಕು ಅಂತ ಇಚ್ಛಾ ಮಾಡಿದ. ಮುಂದೇನು? ಸೊ ಅರ್ಚನ್ನ ಚರತ, ತನ್ನ ಪೂಜೆಯನ್ನು ತಾನು ಮಾಡಿಕೊಳ್ತಾ ಹೊರಟ, ನೀರು ಹುಟ್ಟುಬಿಡುತ್ತೀವು ಅಂತ. ಶ್ರೀಮದಾಚಾರ್ಯ ಅಂತಾರ, ಜಗತ್ತನ್ನ ಸೃಷ್ಟಿ ಮಾಡಬೇಕು ಅಂತ ಇಚ್ಛಿಸಿದ, ತನ್ನ ಪೂಜೆಯನ್ನು ತಾನು ಮಾಡಿಕೊಂಡ, ನೀರು ಸೃಷ್ಟಿ ಮಾಡಿದ. ಏನೋ ಒಂದು ವಾಕ್ಯ ಮಿಸ್ ಆಗ್ಲಿಕ್ಕತ್ತದ. ಏನು ಮಿಸ್ ಆಗ್ಲಿಕ್ಕತ್ತದ? ಜಗತ್ತನ್ನು ಸೃಷ್ಟಿ ಮಾಡಬೇಕು ಎಂದು ಇಚ್ಛಿಸಿದ ಪರಮಾತ್ಮನು ಪೂರ್ವದಲ್ಲಿ ನೀರನ್ನು ಸೃಷ್ಟಿ ಮಾಡಬೇಕು ಎಂದು ಇಚ್ಛಿಸಿದ ಅಂತ ವಾಕ್ಯ ಬಂದಿಲ್ಲ. ಬರಲಿಲ್ಲ. ಇಲ್ಲ ಕಿಮ್ ಅಂತ ಕೇಳಿದ್ರೆ, ಹಂಗಾರೆ ದೇವರು ಇಚ್ಛೆ ಮಾಡದೆಯೂ ಒಂದು ಸೃಷ್ಟಿ ಆಗ್ತದ ಅಂತ ಆಗ್ಬಿಡ್ತದಲ್ಲ. ಡೇಂಜರ್ ಆಯ್ತು. ಏನ್ ಡೇಂಜರ್ ಆಯ್ತು? ಭಗವಂತನು ನೀರು ಸೃಷ್ಟಿಯಾಗಲಿ ಅಂತ ಇಚ್ಛಿಸಲೇ ಇಲ್ಲ, ಸೃಷ್ಟಿ ಆಗ್ಬಿಡ್ತು. ಹಂಗಾರ ಅವನ ಇಚ್ಛಾದಿಂದ ಏನೂ ಆಗಂಗಿಲ್ಲ, ಅವನ ಇಚ್ಛಾ ಇಲ್ಲದೆ ಇದು ಕೆಲಸ ಆಗ್ತದ ಅಂತ ಆಗಿಬಿಡ್ತದ. ಅಬ್ಬಾ, ಎಷ್ಟು ಸೂಕ್ಷ್ಮ ಗಮನಿಸ್ತಾರ ಶ್ರೀಮದಾಚಾರ್ಯರು, ಎಷ್ಟು ಸೂಕ್ಷ್ಮ ಗಮನಿಸ್ತಾರ. ಸೃಷ್ಟಿ ಮಾಡಬೇಕು ಅಂತ ಇಚ್ಛಿಸಿದ ಜಗತ್ತನ್ನು ಅನ್ನೋ ಶಬ್ದಕ್ಕೆ ಜಲವನ್ನು ಹೊರತುಪಡಿಸಿ ಅಂತ ಅರ್ಥ ಮಾಡಿಕೊಳ್ಳ್ರಿ. ಇಲ್ಲದೇ ಇದ್ರೆ ಈ ವಾಕ್ಯ ಹೊಂದಂಗಿಲ್ಲ. ಜಲವನ್ನು ಹೊರತುಪಡಿಸಿ ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಂತ ಇಚ್ಛೆ ಮಾಡಿದ, ತನ್ನ ಪೂಜೆ ಮಾಡಿಕೊಳ್ಳಿಕತ್ತ ನೀರು ಸೃಷ್ಟಿಯಾಗ್ಬಿಡ್ತು. ಹಾಗಾದರೆ ದೇವರು ತನ್ನ ಪೂಜೆ ಮಾಡಿಕೊಳ್ಳುವಾಗ ನೀರು ಸೃಷ್ಟಿಯಾದರೆ ನೀರನ್ನು ಸೃಷ್ಟಿ ಮಾಡಬೇಕು ಅಂತ ಇಚ್ಛಿಸಿದ್ದನೋ ಇಲ್ಲವೋ? ಇಲ್ಲ ಬಿಡ್ರಿ ಪಾಪ, ಅವನು ಇಚ್ಛೆ ಮಾಡಿಲ್ಲ ಅಂದ್ರೆ ಏನಾಯ್ತು ನಿಮಗೆ? ಅವನು ಅದರ ಪಾಡಿಗೆ ನೀರು ಹುಟ್ಟಿಕೊಳ್ತೀವಿ ಅನ್ನೋದಾದರೆ, ದೇವರ ಇಚ್ಛಾ ಮಾಡದೇನೂ ಕೆಲವು ಕೆಲಸ ಆಗ್ತಾವ ಅಂತ ಆಗಿಬಿಟ್ರೆ ಎಲ್ಲದಕ್ಕೂ ಭಗವಂತನ ಇಚ್ಛಾ ಕಾರಣ ಅಂತ ಅನ್ನೋದು ಹೆಂಗ ಆಮೇಲೆ? ಅದಕ್ಕೆ ಶ್ರೀಮದಾಚಾರ್ಯ ಅಂತಾರ, ಶ್ರುತಿಯಲ್ಲಿ ಇಷ್ಟು ವಾಕ್ಯ ಸೇರಿಸ್ಕೊಳ್ರಿ. ಯಾವುದು? ಅಪ್ಸೃಷ್ಟ್ಯರ್ಥಂ ಮನೋ ಅಕುರುತ. ಅಪ್ಸೃಷ್ಟ್ಯರ್ಥಂ, ನೀರು ಸೃಷ್ಟಿ ಮಾಡಬೇಕು ಎಂದು ಇಚ್ಛಿಸಿದ. ಶಬಾಷ್, ಫಸ್ಟ್ ಕ್ಲಾಸ್ ಕರೆಕ್ಟ್ ಆತ. ಈಗ ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಂತ ಇಚ್ಛಾ ಮಾಡಿದ. ಯಾಕ? ತಾ ಒಬ್ಬನೇ ಉಳ್ಕೊಂಡಿದ್ನ. ಏನು ಮಾಡ್ಬೇಕಪ್ಪ, ಒಬ್ಬನೇ ಇದ್ಬಿಟ್ಟಿನಿ, ಇನ್ಯಾರಿಲ್ಲ, ಬರಲಿ ಎಲ್ಲರೂ ಅಂತ ಜಗತ್ ಸೃಷ್ಟಿ ಮಾಡಬೇಕು ಅಂತ ಇಚ್ಛಾ ಮಾಡಿದ. ಫಸ್ಟ್ ಇಚ್ಛಾ, ಅದರ ಪ್ರಕಾರ ಜಗತ್ ಸೃಷ್ಟಿ ಆಯಿತು. ಸೆಕೆಂಡ್ ಇಚ್ಛಾ ಮಾಡಿದ. ಏನೇಳನೇ ಇಚ್ಛಾ ಮಾಡಿದ? ಆ ಜಗತ್ ಸೃಷ್ಟಿಗಿಂತಲೂ ಮೊದಲು ನೀರು ಸೃಷ್ಟಿಯಾಗಲಿ ಅಂತ ಎರಡನೇ ಇಚ್ಛಾ ಮಾಡಿದ. ನೀರು ಸೃಷ್ಟಿ ಆಯಿತು. ಆ ನೀರು ಸೃಷ್ಟಿಯಾಗೋ ಕಾಲಕ್ಕೆ ಇವ ಏನು ಮಾಡ್ಲಿಕ್ಕತ್ತಿದ್ದ? ಹೊರಗೆ ಬಾಹ್ಯ ಕ್ರಿಯಾ ಅಂದ್ರೆ ತನ್ನ ಪೂಜಾ ತಾ ಮಾಡ್ಕೊಳ್ಳಿಕ್ಕತ್ತಿದ್ದ. ಸರಿ ಹೊಂದಿತು, ಇಡೀ ಶ್ರುತಿ ವಾಕ್ಯ ಸರಿ ಹೊಂದಿತು. ಆದ್ದರಿಂದ ಶ್ರೀಮದಾಚಾರ್ಯರು ಎಷ್ಟು ಸೂಕ್ಷ್ಮವಾಗಿ ಗಮನಿಸ್ತಿರ್ತಾರ. ಒಂದು ವಾಕ್ಯ ಅಪ್ಸೃಷ್ಟ್ಯರ್ಥಂ ಮನೋ ಅಕುರುತ ಅಂತನ್ನೋ ವಾಕ್ಯವನ್ನು ಅಧ್ಯಾಹಾರ ಮಾಡಿಕೊಳ್ಳದೆ ಹೋದರೆ ಭಗವಂತನ ಇಚ್ಛೆ ಇಲ್ಲದು ಜಗತ್ ಸೃಷ್ಟಿಯಾಗಿ ನೀರು ಸೃಷ್ಟಿ ಆಗ್ತದ. ಮತ್ತು ಒಂದು ಕಡೆ ಸೃಷ್ಟಿ ಆದ್ರೆ ಉಳಿದದ್ದು ಯಾಕೆ ಬೇಕು?
ಆಹಾ ಆಚಾರ್ಯರು ಅಷ್ಟೂ ಸಹನ ಮಾಡೋದಿಲ್ಲ, ದೇವರ ಇಚ್ಛೆ ಇಲ್ಲದೆ ನೀರು ಸೃಷ್ಟಿಯಾಗ್ಯದಂಬೋ ಅನ್ನುವಂತಹ ಸಣ್ಣ ಅಂಶವನ್ನೂ ಕೂಡ ಶ್ರೀಮದಾಚಾರ್ಯ ಒಪ್ಪುವುದಿಲ್ಲ. ಆದ್ದರಿಂದ ಭಗವಂತನ ಇಚ್ಛಾನುಸಾರವಾಗಿ ಜಲಸೃಷ್ಟಿಯಾಯಿತು. ಶ್ರೀಕೃಷ್ಣಾರ್ಪಣಮಸ್ತು.